goes like this. And if you are watching for the first time, please subscribe our channel and okay, click on the bell icon. Nodi, first question higide. The first question is like this. An activity asks students to determine from a list of possible answers with a title what kind of information will appear in an input text before an audio recording is displayed here. The students are ಅಂತ ಇದೆ. ಕ್ವಶನ್ ತುಂಬಾ ಲೆಂದಿ ಆಗಿದೆ. ಐ ಥಿಂಕ್ ಇಟ್ಸ್ ವಿಸಿಬಲ್ ಟು ಯು ಆಲ್ ಆಸ್ ವೆಲ್. ಓಕೆ, ನೋಡಿ, ಸಿ ಹಿಯರ್, ನಾನು ನಿಮ್ಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಎನ್ ಆಕ್ಟಿವಿಟಿ ಆಸ್ಕ್ ಸ್ಟೂಡೆಂಟ್ಸ್, ಒಂದು ಆಕ್ಟಿವಿಟಿ ಇದೆ, ದೇರ್ ಇಸ್ ಎನ್ ಆಕ್ಟಿವಿಟಿ. ಆ ಆಕ್ಟಿವಿಟಿ ಏನು ಮಾಡ್ತಾ ಇದೆ, ಡಿಟರ್ಮಿನ್ ಫ್ರಮ್ ಅ ಲಿಸ್ಟ್ ಆಫ್ ಪಾಸಿಬಲ್ ಆನ್ಸರ್ಸ್ ವಿತ್ ಅ ಟೈಟಲ್. ನೋಡಿ, ಒಂದು ಲಿಸ್ಟ್ ಆಫ್ ಆನ್ಸರ್ಸ್ ಇದೆ, ಒಂದು ಆ ಉತ್ತರಗಳಿದೆ. ಆ ಉತ್ತರಗಳಿಗೆ ಒಂದು ಟೈಟಲ್ ಅನ್ನು ಕೊಡಬೇಕು. ಒಂದು ಆನ್ಸರ್ಸ್ ಇದೆ, ಆ ಆನ್ಸರ್ಸ್ಗೆ ಒಂದು ಟೈಟಲ್ ಅನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಕೊಟ್ಟಿರೋ ಕ್ವಶನ್ಸ್ಗೆ ನಾವು ರೆಮಿಡಿಯಲ್ ಟೀಚಿಂಗ್ ಅಂತ ಕೊಟ್ಟಿದ್ದೀವಿ ಅಲ್ವಾ. ಹಾಗೇನೆ ಒಂದು ಲಿಸ್ಟ್ ಆಫ್ ಆನ್ಸರ್ಸ್ ಇದೆ, ಅದಕ್ಕೆ ಏನು ಟೈಟಲ್ ಕೊಡಬೇಕು, ಒಂದು ಟೈಟಲ್ ಕೊಡಬೇಕು. ವಾಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ವಿಲ್ ಅಪಿಯರ್ ಇನ್ ಎನ್ ಇನ್ಪುಟ್ ಟೆಕ್ಸ್ಟ್ ಬಿಫೋರ್ ಎನ್ ಆಡಿಯೋ ರೆಕಾರ್ಡ್ ಈಸ್ ಪ್ಲೇಡ್. ನೋಡಿ, ವಾಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ವಿಲ್ ಅಪಿಯರ್ ಇನ್ ಎನ್ ಇನ್ಪುಟ್ ಟೆಕ್ಸ್ಟ್ ಬಿಫೋರ್ ಆ್ಯಂಡ್ ಆಡಿಯೋ ರೆಕಾರ್ಡಿಂಗ್ ಈಸ್ ಪ್ಲೇಡ್. ಒಂದು ಆಡಿಯೋ ರೆಕಾರ್ಡ್ ಪ್ಲೇ ಆಗುವ ಮುನ್ನ ಯಾವ ರೀತಿಯಾದಂಥ ಟೆಕ್ಸ್ಟ್ ಅಪಿಯರ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಇದೆ. ಕ್ವಶನ್ ಸ್ವಲ್ಪ ಗೋಜಲಾಗಿದೆ ಅನ್ನೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಂಪಲ್ ಆಗಿ ತೆಗಿಬೋದು. ಎನಿವೆ, ಹಿಯರ್ ಸ್ಟೂಡೆಂಟ್ಸ್ ಆರ್, ಗೊತ್ತಾಯ್ತಲ್ಲ. ನೋಡಿ, ಆನ್ಸರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಟೈಟಲ್ ಕೊಡಬೇಕು. ಹಾಗೆ ನಾವು ರೆಕಾರ್ಡಿಂಗ್ ಶುರು ಆಗುತ್ತೆ. ರೆಕಾರ್ಡಿಂಗ್ ಅಂತ ಮೊದಲೇ ಒಂದು ಟೆಕ್ಸ್ಟ್ ಇನ್ಪುಟ್ ಕೊಡಬೇಕು. ಇದು ಒಂದು ಆಕ್ಟಿವಿಟಿ ಇರ್ತೈತೆ. ಈ ಆಕ್ಟಿವಿಟಿ ಎಂಥದ್ದು, ಫಿಲ್ ಇನ್ ಮಿಸ್ಸಿಂಗ್ ಇನ್ಫಾರ್ಮೇಶನ್, ಆಕ್ಟಿವ್ಲಿ predicting the content of the input, checking for facts, guessing answers to questions ಅಂತ ಇದೆ. ಓಕೆ, ಕ್ವಶನ್ ಡಿಫಿಕಲ್ಟ್ ಇದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಯು ಕ್ಯಾನ್ ಗೆಸ್ ಇಟ್ ಔಟ್. ಬಹಳ ಸುಲಭವಾಗಿ ಗೆಸ್ ಮಾಡಬಹುದು. ಇಲ್ಲಿ ಏನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಸಿ ಹಿಯರ್. ಇಲ್ಲಿ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಇದು ಗೆಸ್ ಮಾಡೋದು ದೊಡ್ಡ ಕೆಲಸ ಅಲ್ಲ. ನೋಡಿ, ಇಲ್ಲಿ ಒಂದು ಆಕ್ಟಿವಿಟಿ ಇದೆ. ಆಕ್ಟಿವಿಟಿಯಲ್ಲಿ ಮಕ್ಕಳು ಏನ್ ಮಾಡಬೇಕು, ಒಂದು ಆನ್ಸರ್ಸ್, ಸೆಟ್ ಆಫ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಆ ಆನ್ಸರ್ಸ್ಗೆ ಒಂದು ಟೈಟಲ್ ಅನ್ನು ಕೊಡಬೇಕು. ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಆಕ್ಟಿವಿಟಿಲಿ ಅವರು ಏನೆಲ್ಲ ಕೊಡ್ತಾರೋ ಅದನ್ನು ರೆಕಾರ್ಡಿಂಗ್ ಮಾಡ್ತಾರೆ. ಈ ರೀತಿ ಒಂದಿದೆ. ಈಗ ಮಕ್ಕಳು ಆ ಟೈಟಲ್, ಏನ್ ಟೈಟಲ್ ಕೊಡಬೇಕು ಆ ಆನ್ಸರ್ಸಿಗೆ ಅಂತ ಗೆಸ್ ಮಾಡಬೇಕು. ಈ ರೀತಿ ಗೆಸ್ ಮಾಡೋದಕ್ಕೆ ಏನಂತಾರೆ, ಫಿಲ್ ಇನ್ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅಂತ ಹೇಳೋ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಫಿಲ್ ಇನ್ ಮಾಡ್ತಾ ಇಲ್ಲ, ಅವ್ರು ಗೆಸ್ಸಿಂಗ್ ಮಾಡಬೇಕು. ಗೆಸ್ಸಿಂಗ್ ಅಂತ ಇದ್ದಾಗ ಗೆಸ್ಸಿಂಗ್ ಆನ್ಸರ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಮಿಸ್ ಔಟ್ ಮಾಡಬಾರ್ದು. ಗೆಸ್ಸಿಂಗ್ ಆನ್ಸರ್ಸ್ ಅಂತ ಕೊಡ್ತಾ ಇಲ್ಲ, ಆನ್ಸರ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಬೇಕು, ಅದಕ್ಕೆ ಇದು ಕೂಡ ಇನ್ಫಾರ್ಮೇಶನ್ ಮ್ಯಾಚ್ ಆಗಲ್ಲ. ಸೊ ಈ ಎರಡನ್ನ ತೆಗೆದುಕೊಡ್ತೀನಿ ನಾನು. ಐ ವಿಲ್ ರಿಮೂವ್ ಬೋತ್ ಆಫ್ ದೆಮ್. ಇದು ಕೂಡ ಆಕ್ಟಿವ್ ಥಿಂಗ್. ನೋಡಿ, ಯಾವಾಗಾದ್ರೂ ನಿಮ್ಗೆ ಎರಡು ಅಲ್ಲದ ಉತ್ತರಗಳನ್ನು ತೆಗೆದುಕೊಟ್ಟಾಗ 50-50 ಮಾಡ್ದಂಗೆ. ಬಿಗ್ ಬಾಸ್, ಲೈಕ್ ಜಸ್ಟ್ ಬಿಗ್ ಬಾಸ್ ಅಲ್ಲಿ ಮಾಡ್ತಾರಲ್ಲ ಹಾಗೆ. ಆಕ್ಟಿವ್ಲಿ ಪ್ರೆಡಿಕ್ಟಿಂಗ್ ದ ಕಂಟೆಂಟ್ ಆಫ್ ದ ಇನ್ಪುಟ್, ಚೆಕಿಂಗ್ ಫಾರ್ ಫ್ಯಾಕ್ಟ್ಸ್ ಅಂತ ಇದೆ. ಚೆಕಿಂಗ್ ಫಾರ್ ಫ್ಯಾಕ್ಟ್ಸ್ ಅಂತಂದ್ರೆ ಹೇಳ್ಬಿಡ್ತೀನಿ. ಓಕೆ, ಈಗ ಸರಿಯಾಗಿ ಆನ್ಸರ್ ಮಾಡ್ತಾ ಇದ್ದೀನಿ. ನೋಡಿ, ಚೆಕಿಂಗ್ ಫಾರ್ ಫ್ಯಾಕ್ಟ್ಸ್ ಅಂತಂದ್ರೆ ನಿಜಾಂಶ ಇದೆಯೋ ಇಲ್ಲೋ ಅನ್ನೋದಕ್ಕೆ ನಾವು ರೆಫರೆನ್ಸ್ ಮೆಟೀರಿಯಲ್ ಮೂಲಕ ನೋಡ್ತೀವಲ್ಲ, ಅದು ಚೆಕಿಂಗ್ ಫಾರ್ ಫ್ಯಾಕ್ಟ್ಸ್ ಅಂತಾರೆ. ಹಾಗಾಗಿ ದೇ ಆರ್ ಆಕ್ಟಿವ್ಲಿ ಪ್ರಿಡಿಕ್ಟಿಂಗ್ ದ ಕಂಟೆಂಟ್ ಆಫ್ ದ ಇನ್ಪುಟ್. ಅವ್ರಿಗೆ ಆಲ್ರೆಡಿ ಕೊಟ್ಟಿರುವಂತ ಆನ್ಸರ್ಸ್ ಏನಾಗುತ್ತೆ, ಇನ್ಪುಟ್ ಆಗುತ್ತೆ. ದೇ ಬಿಕಮ್ ಇನ್ಪುಟ್. ಆ ಇನ್ಪುಟ್ಗೆ ಒಂದು ಟೈಟಲ್ ಅನ್ನು ಗೆಸ್ ಮಾಡಬೇಕಾಗಿದೆ ಅವರು. ಹಾಗಾಗಿ ಅದ ಪ್ರಿಡಿಕ್ಷನ್ ಅಂತ. ಪ್ರಿಡಿಕ್ಷನ್ ಇಸ್ ಆಲ್ಸೋ ಆ ಸಬ್ ಸ್ಕಿಲ್. ಒಂದು ಪ್ರಿಡಿಕ್ಷನ್ ಕೊಡೋದು ಸಬ್ ಸ್ಕಿಲ್ ಅಂತಾನೆ ಹೇಳ್ಬೇಕಾಗುತ್ತೆ, ರೈಟ್? ಹಾಗಾಗಿ that is the answer. Okay, option B is the answer. first ಗೆ option B ಅಂತ ಗೆಸ್ ಮಾಡಿ ಹೇಳ್ಬಾರ್ದು. ಆಲ್ವೇಸ್ ಗೆಸ್ಸಿಂಗ್ ಏನಿರಬೇಕು, ಇಟ್ ಶುಡ್ ಬಿ ಲಾಸ್ಟ್ ಆಪ್ಷನ್, ನಾಟ್ ದ ಫಸ್ಟ್ ಆಪ್ಷನ್. ನೀವು ಯಾವಾಗಾದ್ರೂ ಉತ್ತರವನ್ನು ಮಾಡುವಾಗ ಇದಕ್ಕೆ ಕರೆಕ್ಟ್ ಆನ್ಸರ್ ಇದು ಯಾಕೆ ಅಂತ ಯು ಶುಡ್ ಬ್ಯಾಕಪ್ ವಿತ್ ದ ರೀಸನ್. ಕಾರಣ ನಿಮಗೆ ಗೊತ್ತಿರಬೇಕು. ಅಲ್ಲಿ ಗೆಸ್ ಮಾಡಬೇಕು, ಪಟ್ಟ ಅಂತ ಗೆಸ್ ಮಾಡೋದು ಲಾಸ್ಟ್ ಆಪ್ಷನ್ ಆಗಿರ್ಬೇಕು, ನಾಟ್ ದ ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಮೂವ್ ಆನ್. ಇಲ್ಲಿ ನೋಡಿ, ಎರಡನೇ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್, more visible. How does
ಕಂಪ್ಯೂಟರ್ ಟೆಕ್ನಾಲಜಿ. ನಿನ್ನೆ ಸಾಯಂಕಾಲ ಫಸ್ಟ್ ಸೋಷಿಯಲ್ ಸೈನ್ಸ್ ಕ್ಲಾಸ್ ತಗೊಂಡ್ಕೊಂಡಾಗ ಇದೇ ಕ್ವಶನ್ ಸೋಷಿಯಲ್ ಸೈನ್ಸ್ ಅಲ್ಲಿ ಇತ್ತು. ಹೌ ಡಸ್ ಕಂಪ್ಯೂಟರ್ ಟೆಕ್ನಾಲಜಿ ಸಪೋರ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ ಕ್ಲಾಸಸ್? ಫಿಫ್ತ್ ಅಂಡ್ ಸಿಕ್ಸ್ತ್. ಟು ಎನ್ಹಾನ್ಸ್ ಅಕ್ಯುರಸಿ ಇನ್ ಸ್ಟೂಡೆಂಟ್ಸ್ ರೈಟಿಂಗ್. ಮಕ್ಕಳ ರೈಟಿಂಗ್ ಅಲ್ಲಿ ಅಕ್ಯುರಸಿ ಬರೋ ಹಾಗೆ ಮಾಡೋದಕ್ಕೆ ಟೆಕ್ನಾಲಜಿನ ನಾವು ಹೇಗೆ ಯೂಸ್ ಮಾಡಬೇಕು? ಕಂಪ್ಯೂಟರ್ ಟೆಕ್ನಾಲಜಿನ ಹೇಗೆ ಸಪೋರ್ಟ್ ಮಾಡುತ್ತೆ? ಹೌ ಡಸ್ ಇಟ್ ಸಪೋರ್ಟ್? ರ್ಯಾಪಿಡ್ ಡ್ರಿಲ್ ವರ್ಕ್ ಕೊಡುತ್ತೆ, ಡೀಟೇಲ್ಡ್ ಎರರ್ ಫೀಡ್ಬ್ಯಾಕ್, ಏನೆಲ್ಲ ಮಕ್ಕಳು ತಪ್ಪು ಮಾಡಿದ್ದಾರೆ ಅದರ ಫೀಡ್ಬ್ಯಾಕ್ ಕೊಡುತ್ತೆ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್. ಈ ಗ್ರಾಮರ್ ಅಲ್ಲಿ ಎ ಬರಬೇಕು, ಇ ಆರ್ ಆಗಿದೆ. ಓಕೆ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್, ಹಾಗೆ ಫಾರ್ಮೆಟಿಂಗ್ ಅಂಡ್ ಫೋರ್ಟ್ ಡಿಸೈನ್ ಅಂತ ಇದೆ. ಹೀಗೆ ನಿಮಗೆ ಆಪ್ಷನ್ಸ್ ಇದೆ. ಎಷ್ಟೆಲ್ಲ ಏನೆಲ್ಲ ಆನ್ಸರ್ ಮಾಡ್ತೀರಿ? ಕಂಪ್ಯೂಟರ್ ಅಸಿಸ್ಟೆಡ್ ಟೆಕ್ನಾಲಜಿ ಮಕ್ಕಳ ರೇಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ರೇಟಿಂಗಿಗೆ ಸಂಬಂಧಪಟ್ಟಂತ ಆಕ್ಟಿವಿಟಿನ ಹುಡುಕಬೇಕು. ರ್ಯಾಪಿಡ್ ಡ್ರಿಲ್ ಆಗುತ್ತೋ, ಡೀಟೇಲ್ಡ್ ಎರರ್ ಫೀಡ್ಬ್ಯಾಕ್ ಆಗುತ್ತೋ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್ ಆಗುತ್ತೋ, ಫಾರ್ಮೆಟಿಂಗ್ ಅಂಡ್ ಫಾಂಟ್ ಆಗಬೇಕಲ್ಲ. ಆಕ್ಚುಲಿ ಫಾಂಟ್, ಇಟ್ ಶುಡ್ ಬಿ ಫಾಂಟ್. ಓಕೆ ಓಕೆ, ಲೆಟ್ ಇಟ್ ಫಾಂಟ್, ಹಾಗೆ ಗ್ರಾಮರ್. ಐ ಕ್ಯಾನ್ ಕರೆಕ್ಟ್. ಓಕೆ, ಬೇಗ ಆನ್ಸರ್ ಮಾಡಿ. ಓಕೆ, ಇಲ್ಲಿ ಡಿಫ್ರೆಂಟ್ ಆನ್ಸರ್ಸ್ ಕೊಟ್ಟಿದ್ದೀರಿ. ಓಕೆ, ಏನು ಮಾಡಕ್ ಬರಲ್ಲ. ಐ ಥಿಂಕ್ ಯು ಆರ್ ಸೀಯಿಂಗ್ ದಿಸ್ ಕ್ವಶನ್ ಫಾರ್ ದ ಫಸ್ಟ್ ಟೈಮ್. ಏನ್ ಮಾಡುತ್ತೆ ಕಂಪ್ಯೂಟರ್ ಅಲ್ಲಿ, ನೀವು ವೆನ್ ಯು ಟೈಪ್ ರಾಂಗ್ ಟೈಪ್ ಮಾಡಿದಾಗ ಏನ್ ಮಾಡುತ್ತೆ, ಎರರ್ ಅನ್ನ ಫೈಂಡ್ ಔಟ್ ಮಾಡುತ್ತೆ. ಎರರ್ ಅನ್ನ ಫೈಂಡ್ ಔಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡುತ್ತೆ. ಅದೇ ಕರೆಕ್ಷನ್ ಮಾಡಲ್ಲ. ನೋಡಿ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್ ಮಾಡುತ್ತೆ. ಹಾಗೇನೆ ನೀವು ಯಾವುದೇ ಒಂದು ಟೆಸ್ಟ್ ನ, ರೈಟಿಂಗ್ ಟೆಸ್ಟ್ ಅನ್ನ ಮಾಡಿದಾಗ ಅಲ್ಲಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದಕ್ಕಿಂತ ಏನ್ ಮಾಡುತ್ತೆ, ಈ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಕೂಡ ಒಂದು ಪಾರ್ಟ್, ಯಾವ್ದು ಫೀಡ್ಬ್ಯಾಕ್ ನ ಒಂದು ಭಾಗ, ಎರರ್ ಫೀಡ್ಬ್ಯಾಕ್ ನ ಒಂದು ಭಾಗ. ಹೀಗೇನ್ ಮಾಡುತ್ತೆ, ಯಾಕೆ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅಲ್ಲಿ ಎರರ್ ಆಗಿರುತ್ತೆ, ಸ್ಪೆಲ್ಲಿಂಗ್ ಒಂದೇ ಎರರ್ ಅನ್ಕೋಬೇಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅಲ್ಲಿ ಎರರ್ ಆಗಿರುತ್ತೆ, ಅಪ್ರೋಪ್ರಿಯೇಟ್ ವೊಕ್ಯಾಬ್ಯುಲರಿ ಬಳಸಿರೋಲ್ಲ, ಅದೆಲ್ಲ ಗ್ರಾಮರ್ ಚೆಕ್ ಅಲ್ಲಿ ಮತ್ತೆ ಸ್ಪೆಲ್ಲಿಂಗ್ ಚೆಕ್ ಅಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಓವರ್ ಆಲ್ ಎರರ್ ಫೀಡ್ಬ್ಯಾಕ್ ಅಲ್ಲಿ ನಮಗೇನ್ ಗೊತ್ತಾಗುತ್ತೆ, ಮಗು ಮಾಡಿದಂತ ತಪ್ಪು. ನೋಡಿ ಎಷ್ಟು ಸೂಕ್ಷ್ಮ ಇದೆ. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕಿಂಗ್ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಆದ್ರೆ ಎರರ್ ಫೀಡ್ಬ್ಯಾಕ್ ಅನ್ನೋದು ಕಾಂಪ್ರೆಹೆನ್ಸಿವ್, ಒಂದು ಕಂಪ್ಲೀಟ್ ಪಿಕ್ಚರ್ ಕೊಡುತ್ತೆ. ಇದೇನ್ ಮಾಡುತ್ತೆ, ಅದರಲ್ಲಿ ಒಂದು ಭಾಗವನ್ನ ಕೊಡುತ್ತೆ. ಯಾವಾಗ ಉತ್ತರಗಳು ಹೀಗೆ ಇರುತ್ತೆ, ಉತ್ತರಗಳು ಏನಿರುತ್ತೆ ಹೀಗೆ ಇರುತ್ತೆ. ಆಲ್ವೇಸ್ ಗೋ ಫಾರ್ ಕಾಂಪ್ರೆಹೆನ್ಸಿವ್ ಪಿಕ್ಚರ್. ಒಂದು ದೊಡ್ಡ ಚಿತ್ರಣವನ್ನ ನೋಡಿ, ಸಣ್ಣ ಭಾಗದ ಉತ್ತರ ನೋಡ್ಬೇಡಿ. ಮೂರು ಸರಿಯಾದ ಆನ್ಸರ್ ಆಗಲ್ಲ. ಹಿಯರ್ ರೈಟ್ ಆನ್ಸರ್ ಫಾರ್ ದಿಸ್ ಯಾವ್ದಪ್ಪ ಅಂತಂದ್ರೆ ಡೀಟೇಲ್ಡ್ ಎರರ್ ಫೀಡ್ಬ್ಯಾಕ್. ನಾನು ಹೇಳ್ದಲ್ಲ, ಆಲ್ವೇಸ್ ಗೋ ಫಾರ್ ಬಿಗ್ ಪಿಕ್ಚರ್. ಯಾವಾಗ್ಲೂ ದೊಡ್ಡ ಪಿಕ್ಚರ್ ನೋಡ್ಬೇಕು. ಈ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಅನ್ನೋದು ಅದರಲ್ಲಿ ಒಂದು ಭಾಗ ಇರುತ್ತೆ. ಇಟ್ ಈಸ್ ದ ಒನ್ ಆಫ್ ದ ಪೋರ್ಷನ್ ಇನ್ ದಟ್. ಹಾಗಾಗಿ ಅದು ಆನ್ಸರ್ ಆಗಲ್ಲ. ಫಾರ್ಮೆಟಿಂಗ್ ಅಂಡ್ ಫಾಂಟ್ ಡಿಸೈನ್ ಅನ್ನೋದೇನಿದೆ ಅದು ಮಕ್ಕಳ ರೈಟಿಂಗ್ ಹೆಲ್ಪ್ ಮಾಡಲ್ಲ. ಓಕೆ, ನಾನು ನಿಮಗೆ ಗೊತ್ತಾಗಿ ಅನ್ಕೊಂಡಿದ್ದೀನಿ. ವೈಲ್ ಟೀಚಿಂಗ್ ಒನ್ ಆಕ್ಟ್ ಪ್ಲೇ. ಆಕ್ಚುಲಿ ಇದು ಆನ್ ಆಕ್ಟ್ ಪ್ಲೇ ಆಗಬೇಕು. ಇಟ್ ಶುಡ್ ಬಿ ಓಕೆ. ಆಮೇಲೆ ನೋಡುವ. ವೈಲ್ ಟೀಚಿಂಗ್ ಆನ್ ಆಕ್ಟ್ ಪ್ಲೇ, ಒನ್ ಆಕ್ಟ್ ಪ್ಲೇ, ಟ್ಯಾಬ್ಲೂ ಕ್ಯಾನ್ ಬಿ ಯೂಸ್ಡ್ as one of the teaching strategies. ಟ್ಯಾಬ್ಲೂ ಅಂದ್ರೆ ಏನು ನೋಡಿ. ಯಾವಾಗ್ಲೂ ಒನ್ ಆಕ್ಟ್ ಪ್ಲೇ ಅನ್ನ, ಒಂದು ಏಕಾಂಕಿ ನಾಟಕ ಅಂತ ಬರುತ್ತೆ, ಅಂದ್ರೆ ಪ್ರಹಸನ. ಒಂದು ಪ್ರಹಸನವನ್ನ, ಅಂದ್ರೆ ಒನ್ ಆಕ್ಟ್ ಪ್ಲೇ ಅಂದ್ರೆ ಒಂದು ಸೆಟ್ಟಿಂಗ್ ಅಲ್ಲಿ ಮುಗಿಯುವಂತ ನಾಟಕನ ಒನ್ ಆಕ್ಟ್ ಪ್ಲೇ ಅಂತ ಹೇಳ್ತಾರೆ. ಒನ್ ಆಕ್ಟ್ ಪ್ಲೇ ಅಲ್ಲಿ 2-3 ಸೀನ್ ಪಾಸಿಬಲ್ ಇದೆ. ಆ ಟ್ಯಾಬ್ಲೂ ಕ್ಯಾನ್ ಬಿ ಯೂಸ್ಡ್. ಒಂದು ಟ್ಯಾಬ್ಲೂ ಅಂತ ಇದೆ. ಟ್ಯಾಬ್ಲೂ ಅಂದ್ರೆ ಏನು, ಅದೇ ಇಲ್ಲಿ ಪ್ರಶ್ನೆ. ವಾಟ್ ಈಸ್ ಟ್ಯಾಬ್ಲೂ ಅಂತ ನೀವು ಗೆಸ್ ಮಾಡ್ತೀರಾ ಇಲ್ಲ ನೋಡುವ. ಲೆಟ್ ಮೀ ಸಿ ದಟ್. ಟ್ಯಾಬ್ಲೂ, ವಾಟ್ ಈಸ್ ಟ್ಯಾಬ್ಲೂ ಅಂತ ಗೆಸ್ ಮಾಡಿ ನೋಡೋಣ. ಸೈಲೆಂಟ್ ಸ್ಟಿಲ್ ಇಮೇಜ್, ಸೈಲೆಂಟ್ ಸ್ಟಿಲ್ ಇಮೇಜ್ ಆಗುತ್ತಾ? ಮೇಡ್ ಬೈ ಆಕ್ಟರ್ಸ್ ಪೋಸಿಂಗ್ ಆಸ್ ಎ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ನೆಲ್ಲ ಪೋಸ್ ಮಾಡಿ, ಆಕ್ಟರ್ ಇರ್ತಾರೆ ಅಂತ ಅವ್ರು ಪೋಸ್ ಮಾಡ್ತಾರೆ, ಲೈಕ್ ದಿಸ್ ಮಾಡುತ್ತಾ. ಈ ಪೋಸಿಂಗ್ ಟ್ಯಾಬ್ಲೂ ಆಗುತ್ತಾ? ಆ ಮೊನೋಲಾಗ್, ನಾಟಕದಲ್ಲಿ ಬರುವಂತಹ ಮೊನೋಲಾಗ್ ಏನಾಗುತ್ತೆ? ಮೊನೋಲಾಗ್ ಅಂದ್ರೆ ಏನು? ಒಂದು ಪಾತ್ರ ತನ್ನ ಮನಸ್ಸಲ್ಲಿರುವಂತಹ ವಿಚಾರಗಳನ್ನ ಹೊರ ಹಾಕುತ್ತೆ. ಅಂದ್ರೆ ತಾನು ಯಾಕೆ ಆ ಕೆಲಸ ಮಾಡಿದೆ ಅಂತ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ.
ಅವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ, ಆದ್ರೆ ಅಲ್ಲಿ ಬರುವಂತ ಪಾತ್ರಗಳಿಗೆ ಗೊತ್ತಾಗಲ್ಲ. ಇದನ್ನ ಮೊನೊಲಾಗ್ ಅಂತ, ಯೂಶಲಿ ನಾಟಕದಲ್ಲಿ ಮೊನೊಲಾಗ್ ಇರುತ್ತೆ. ಮೊನೊಲಾಗ್ ಅಂತಂದ್ರೆ ಅದು ಸಲ್ಲಿಕ್ಕಿದೆ, ಆಕ್ಚುಲಿ ಸಲ್ಲಿಕ್ಕಿದೆ. ಮೊನೊಲಾಗ್ ಅಂತಂದ್ರೆ ತಾನೇ ಹೇಳ್ತಾ ಹೋಗೋದು, ಅದನ್ನ ಮೊನೊಲಾಗ್ ಅಂತಾರೆ. ಸಾರಿ ಫಾರ್ ದಟ್. ಸಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಇವೊಂದು ಟ್ಯಾಬ್ಲೋ ಅಂದ್ರೆ ಇನ್ಸ್ಟ್ರೂಮೆಂಟ್. ಡೈಲಾಗ್ ಬಿಟ್ವೀನ್ ಡಿಫ್ರೆಂಟ್ ಆಕ್ಟರ್ಸ್, ಡೈಲಾಗ್ ಬಿಟ್ವೀನ್ ಡಿಫ್ರೆಂಟ್ ಆಕ್ಟರ್ಸ್. ಹಾಗಾದ್ರೆ ಈಗ ಸರಿಯಾದ ಆನ್ಸರ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ಟ್ಯಾಬ್ಲೂ ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿದೆ ಟ್ಯಾಬ್ಲೋ. ಟ್ಯಾಬ್ಲೋ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಸ್ಟಿಲ್ ಆನ್ಸರ್. ಆದ್ರೆ ಓಕೆ, ಹಾಗಾದ್ರೆ ಬೇರೆ ಬೇರೆ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ರಿ. ಈಗ ಟ್ಯಾಬ್ಲೋ ಅಂದ್ರೆ ಏನು? ಓಕೆ ಓಕೆ, ಬೇರೆ ಬೇರೆ ಡಿಫ್ರೆಂಟ್ ಆನ್ಸರ್ ಕೊಟ್ಟಿದ್ದೀರಿ, ಆದ್ರೆ ಬಹುತೇಕ ಜನರು ಸರಿ ಆನ್ಸರ್ ಕೊಟ್ಟಿದ್ದೀರಿ. ರೈಟ್, ಐ ಗಾಟ್ ಯುವರ್ ಪಾಯಿಂಟ್. ಇಲ್ಲಿ ರೈಟ್ ಆನ್ಸರ್ ಟ್ಯಾಬ್ಲೋಗೆ ಅಂದ್ರೆ a silent still image made by actor posing as character. ಆಕ್ಟರ್ಗಳು ಕ್ಯಾರೆಕ್ಟರ್ಗಳಾಗಿ ಪೋಸ್ ಮಾಡ್ತಾರೆ. ಉದಾಹರಣೆಗೆ ಈಗ ದರ್ಶನ್ ಅವ್ರ ಮೂವಿ ನೋಡಿದಿರಿ, ಅದರಲ್ಲಿ ಅವರು ದುರ್ಯೋಧನ ಪಾತ್ರವನ್ನು ತಗೊಂಡಿದ್ದಾರೆ. ದುರ್ಯೋಧನನಾಗಿ ದರ್ಶನ್ ಅವರು ಸೈಡಿಗೆ ಒಂದು ಪೋಸ್ ಗದೆ ಇಟ್ಕೊಂಡು ನಿಂತ್ಕೊಂಡ್ರೆ ದಿಸ್ ಇಸ್ ಕಾಲ್ಡ್ ಟ್ಯಾಬ್ಲೂ ಅಂತ ಹೇಳ್ತಾರೆ. ಅಂದ್ರೆ ಸೈಲೆಂಟ್ ಸ್ಟಿಲ್ ಇಮೇಜ್ ಮೇಡ್ ಬೈ ಅನ್ ಆಕ್ಟರ್ ಪೋಸಿಂಗ್ ಆಸ್ ಎ ಕ್ಯಾರೆಕ್ಟರ್. ನಾನು ಮೊನ್ನೆ ಹೇಳಿದ್ದೀನಿ, ದೇರ್ ಆರ್ ಸೆವ್ರಲ್ ಎಲಿಮೆಂಟ್ಸ್, ಸುಮಾರು ಎಲಿಮೆಂಟ್ಸ್ ಇದೆ ಇಂಗ್ಲಿಷ್ ಅಲ್ಲಿ. ಆ ಎಲಿಮೆಂಟ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಒಂದು ದಿನ ನಾನು ನಿಮಗೆ ಪ್ರತಿ ಒಂದು ಎಲಿಮೆಂಟ್ ಅನ್ನ, ಸುಮಾರು 100 ಎಲಿಮೆಂಟ್ ಅನ್ನ ಹೇಳ್ತಾ ಹೋಗ್ತೀನಿ. ಅಲ್ಲಿ ಆಬ್ಜೆಕ್ಟಿವ್ ಹೇಳ್ತಾ ಹೋಗಲ್ಲ, ಇಲ್ಲ ಮೇಡಮ್ ಹೇಳ್ತೀನಿ, ಅವರು ನಿಮಗೆ ಅವುಗಳನ್ನ ಟೀಚ್ ಮಾಡ್ತಾರೆ. ಸುಮಾರು ಎಲಿಮೆಂಟ್ ಇದೆ, ಇವತ್ತೇ ಅವ್ರಿಗೆ ಹೇಳ್ತೀನಿ, ಅದನ್ನ ಅವ್ರು ಟೀಚ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅವ್ರು ಟೀಚ್ ಮಾಡ್ತಾರೆ. ಆ ಕ್ಲಾಸ್ನ ಮಿಸ್ ಔಟ್ ಮಾಡಬೇಡಿ. ಅದರಲ್ಲಿ ಒಂದು 100 ಐಟಮ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಅಲ್ಲಿ ಹೇಳ್ತಾ ಹೋಗ್ಬಿಡ್ತಾರೋ. ಓಕೆ ಓಕೆ ಸರ್, ಈ ಸಲ ಲಾಕ್ಡೌನ್ 3 ಸಲ ಹಾಕಿದ್ರೆ ಕ್ವಶನ್ ಪೇಪರ್ ಟಫ್ ಬರುತ್ತಾ? ನೋಡಿ, ಟಫ್ ಬರಲಿ, ಈಸಿ ಬರಲಿ, ಅದಕ್ಕೆ ಗುಡ್ಡ ಹತ್ತಿ ಬರೋದಲ್ಲ, ಹಿಮಾಲಯ ಹತ್ತಕ್ಕೆ ಹೇಳ್ತಾ ಇಲ್ಲ ಅವರು. ಒಂದು ಕ್ವಶನ್ ಪೇಪರ್ ಇರುತ್ತೆ, ಯೋಚನೆ ಮಾಡಬೇಡಿ. ಟಫ್ ಬರುತ್ತಾ, ಹಾಗೆ ಬರುತ್ತಾ, ಹೀಗೆ ಬರುತ್ತಾ, ನಾವು ಅವೆಲ್ಲ ಯೋಚನೆ ಮಾಡೋದಲ್ಲ. ನಿಮ್ದು ದೃಷ್ಟಿ ಏನಿದೆ, ನೀವು ಮಾಡೋ ಕೆಲಸ ಮಾಡಿ. ಚೆನ್ನಾಗಿ ತಯಾರಿ ಮಾಡಿದಿರಿ, ನೀವು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ. ಟಫ್ ಕೊಡಲಿ, ಈಜಿ ಕೊಡಲಿ, ಯಾವ ಟಫ್ ಇಲ್ಲ, ಯಾವುದು ಈಜಿ ಇಲ್ಲ. ಎಲ್ಲ ಕ್ವಶನ್ ಗೊತ್ತಿದ್ರೆ ಟಫ್, ಗೊತ್ತಿಲ್ಲದೆ ಇದ್ರೆ ಟಫ್, ಗೊತ್ತಿದ್ರೆ ಈಸಿ ಅಷ್ಟೇ. ಮುಂದೋಗೋಣ, ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ. ಆ ಗುಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಶುಡ್ ಇನ್ಕ್ಲೂಡ್ ಅಂತ ಇದೆ. ಒಂದು ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಂದ್ರೆ, ನಿನ್ನೆ ಕ್ಲಾಸ್ ಯಾರೆಲ್ಲ ಮಿಸ್ ಔಟ್ ಆಗಿದ್ರಿ ಅವರಿಗೆ ಇದು ಬಸಗೌಡ್ರು ಹೇಳಿ ಹೇಗಾದ್ರೂ ಬರ್ಲಿ. ಓಕೆ, ನವರಾತ್ರಿಯಲ್ಲಿ ಸುರೇಶ್ ಶಿವಗಾರ್ ಒಬ್ರು ಒಂದು ಹೇಳ್ತೀನಿ, ನವರಾತ್ರಿಲಿ ಟ್ಯಾಬ್ಲೂಸ್ ಇರುತ್ತೆ. ಎಸ್, ನವರಾತ್ರಿ ದಸರಾ ಉತ್ಸವದಲ್ಲಿ ಟ್ಯಾಬ್ಲೂ ಹೋಗುತ್ತೆ. ಹಾಗೆ 26 ಜನವರಿ ಟೈಮಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಟ್ಯಾಬ್ಲೂ ಹೊರಡುತ್ತೆ. ಟ್ಯಾಬ್ಲೂ ಅಂತಂದ್ರೆ ಸ್ತಬ್ಧ ಚಿತ್ರಣ ಅಂತ. ಕರೆಕ್ಟ್, ಸೂಪರ್ ಆಗಿ ಹೇಳಿದ್ರಿ. ಓಕೆ, ಎನಿವೇ ಈಗ ನೋಡೋಣ. ಆ ಗುಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್, ಒಂದು ಒಳ್ಳೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಂದ್ರೆ ಏನಿರಬೇಕು? ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಅಟ್ರಾಕ್ಟಿವ್ ಫಾಂಟ್ಸ್, ಇಲಿಸ್ಟ್ರೇಷನ್ ಅಂಡ್ ಲರ್ನರ್ ಫ್ರೆಂಡ್ಲಿ. ನೋಡಿ, ಲರ್ನರ್ ಫ್ರೆಂಡ್ಲಿ ಆಗಿರಬೇಕು, ಅದ್ರ ತುಂಬಾ ಚಿತ್ರಗಳು ಇರಬೇಕು. ಇಲಿಸ್ಟ್ರೇಷನ್ ಚಿತ್ರಗಳು, ಅಟ್ರಾಕ್ಟಿವ್ ಆಗಿ ಫಾಂಟ್ಸ್ ಇರಬೇಕು. ಆಮೇಲೆ ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ಬ್ರಿಟಿಷ್ ಅಂಡ್ ಅಮೆರಿಕನ್ ಲಿಟರೇಚರ್. ಅಮೆರಿಕನ್ ಲಿಟರೇಚರ್ ಇಂದ, ಬ್ರಿಟಿಷ್ ಲಿಟರೇಚರ್ ಇಂದ ಅದರಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇರಬೇಕು. ಪೋಯಮ್ಸ್, ಟೆಕ್ಸ್ಟ್ ಇರಬೇಕು. ಮೋರ್ ಗ್ರಾಮರ್ ಎಕ್ಸೈಸ್ ಇರಬೇಕು. ಹಂಗೆ ನೋಡೋಕೋದ್ರೆ ಇಲ್ಲಿ ಸ್ಟ್ರೈಟ್ ಅವೇ ನೀವು ಆನ್ಸರ್ ಮಾಡ್ಬೋದು. ಎಸ್, ಇವಾಗ ಬುದ್ಧಿವಂತರು ಇದ್ದೀರಿ, ಯು ಆರ್ ವೆರಿ ಬ್ರಿಲಿಯಂಟ್. ಇಂಥ ಕ್ವಶನ್ ಸಿಕ್ತು ಅಂದ್ರೆ ಚೆಚ್ಚಾಗಿ ಬಿಡ್ತೀರಾ. ಓಕೆ, ಹಿಯರ್ ದ ರೈಟ್ ಆನ್ಸರ್ ನನಗೆ ಹೆಚ್ಚು ಹೇಳಲ್ಲ. ಓಕೆ, ಅಟ್ರಾಕ್ಟಿವ್ ಆಗಿರಬೇಕು, ಇಲಿಸ್ಟ್ರೇಟಿವ್ ಆಗಿರಬೇಕು, ಹಾಗೆ ಲರ್ನರ್ ಫ್ರೆಂಡ್ಲಿ ಆಗಿರ್ಬೇಕು. ಲರ್ನರ್ ಬಂದು ಅಂತಂದ್ರೆ ದಟ್ ಇಸ್ ದ ಆನ್ಸರ್. ಓಕೆ, ಯಾಕೆ ನೋಡಿದವ ಅಲ್ಲ ಅಂತ ಹೇಳಾಗತ್ತೆ, ಇಲ್ಲ ಅಂತ ಅನ್ಕೊಂಡಿದೆ. ಈಗ ನಮ್ದು ರೆಮಿಡಿಯಲ್ ಟೀಚಿಂಗ್ ಸಂಬಂಧಪಟ್ಟಂತ ಕೆಲವು ಕ್ವಶನ್ಸ್ ಬರುತ್ತೆ. ಓಕೆ, ರೆಮಿಡಿಯಲ್ ಟೀಚಿಂಗ್ ಗೆ ಸಂಬಂಧಪಟ್ಟ ಹಾಗೆ ನೋಡಿ. ಓಕೆ, ದಟ್ಸ್ ಇಟ್. ಜಸ್ಟ್ ಅ ಸೆಕೆಂಡ್. ಹೋಗುವ. ಇಲ್ಲಿ ನೋಡಿ, which one of the following is not a strategy of
ರೆಮಿಡಿಯಲ್ ಟೀಚಿಂಗ್ ಅಲ್ಲಿ ಇದು ಸ್ಟ್ರಾಟಜಿ ಅಲ್ಲ. ಯಾವುದಲ್ಲ ಹಾಗಾದ್ರೆ ರೆಮಿಡಿಯಲ್ ಟೀಚಿಂಗ್ ಅಲ್ಲಿ ಯಾವುದು ಸ್ಟ್ರಾಟಜಿ ಅಲ್ಲ ಅಂತ ಕ್ವಶನ್ ಇದೆ. ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ತಿಳ್ಕೊಡ್ತೀರಾ ಅಥವಾ ಎಕ್ಸ್ಪ್ಲೇನ್ ಮಾಡಲಾರ್ದಂಗೆ ಆನ್ಸರ್ ಮಾಡ್ತೀರಾ? ಫಸ್ಟ್ ಎಕ್ಸ್ಪ್ಲೇನ್ ಮಾಡಲಾರ್ದಂಗೆ ಆನ್ಸರ್ ಮಾಡಿ. ಎಕ್ಸಾಮ್ ಅಲ್ಲಿ ಯಾರು ಕೂಡ ನಿಮ್ಮ ಜೊತೆಗೆ ಇರಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಇವಾಗಲೇ ಆಗಲಿ ನಿಮ್ಮ ತಯಾರಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟ್ರಾಟಜಿ ಫಾರ್ ರೆಮಿಡಿಯಲ್ ಟೀಚಿಂಗ್? ರೆಮಿಡಿಯಲ್ ಟೀಚಿಂಗ್ ಇದು ಯಾವ ಸ್ಟ್ರಾಟಜಿ ಅಲ್ಲ ಅಂತ ಇದೆ. ಓಕೆ ಓಕೆ ಗೈಸ್, ಯಾವುದಲ್ಲ? ಬೇಗ ಆನ್ಸರ್ ಮಾಡಿ, ಕಮಾನ್ ಆನ್ಸರ್. ಯಾವುದಲ್ಲ ನೋಡಿ? ಅಡ್ವಾನ್ಸ್ ಲರ್ನಿಂಗ್ ಸ್ಟ್ರಾಟಜಿ, ಆಕ್ಷನ್ ರಿಸರ್ಚ್, ಮಾಸ್ಟರಿ ಲರ್ನಿಂಗ್ ಸ್ಟ್ರಾಟಜಿ, ಬ್ರಾಂಚಿಂಗ್ ಪ್ರೋಗ್ರಾಮ್. ನೋಡಿ ಇವೆಲ್ಲ ಮೆಥಡಾಲಜೀಸ್ ಅಥವಾ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ನಾವು ಟೀಚಿಂಗ್ ಮಾಡುವಾಗ ಈ ಸ್ಟ್ರಾಟಜೀಸ್ ಅನ್ನ ಬಳಸ್ತಾ ಹೋಗ್ತೀವಿ ಒನ್ ಬೈ ಒನ್. ಇದರಲ್ಲಿ ಯಾವ ಸ್ಟ್ರಾಟಜಿ ಅಲ್ಲ ಅನ್ನೋದು ನೋಡ್ಬೇಕು. ಅಡ್ವಾನ್ಸ್ ಲರ್ನಿಂಗ್ ಸ್ಟ್ರಾಟಜಿ, ಆಕ್ಷನ್ ರಿಸರ್ಚ್, ಮತ್ತೆ ಮಾಸ್ಟರ್ ಲರ್ನಿಂಗ್, ಮತ್ತೆ ಬ್ರಾಂಚಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಇವು ಇದರಲ್ಲಿ ಒಂದು ಗೊತ್ತಾಗುತ್ತೆ ನಿಮಗೆ, ಇವನ್ನೆಲ್ಲ ಬಳಸ್ತಾರ ಅಂತ ಮೈಂಡ್ ಸೆಟ್ ಬರುತ್ತೆ. ಓಕೆ ಸರ್, ಎ ಪಕ್ಕ ಅಂತ ಇದೆ. ಓಕೆ ಏನ್ರಿ ಎಷ್ಟು ಹುಷಾರಿದ್ದೀರಿ? ವೆರಿ ಗುಡ್. ರೈಟ್ ಆನ್ಸರ್ ಅಂತಂದ್ರೆ ನೋಡಿ, ಯಾಕೆಂದ್ರೆ ಅಡ್ವಾನ್ಸ್ ಲರ್ನಿಂಗ್ ಸ್ಟ್ರಾಟಜಿ ರೆಮಿಡಿಯಲ್ ಮಕ್ಕಳಿಗೆಲ್ಲ. ರೆಮಿಡಿಯಲ್ ಮಕ್ಕಳು ಏನಿದ್ದಾರೆ, ದೇ ಆರ್ ನಾಟ್ ಕ್ವೀಟ್ ಅಂಡ್ ಸ್ಮಾರ್ಟ್ ಚಿಲ್ಡ್ರನ್, ದೇ ಆರ್ ಸ್ಲೋ ಲರ್ನರ್ಸ್. ಯಾವುದೋ ಕಾರಣದಿಂದ ಸ್ಲೋ ಲರ್ನರ್ಸ್ ಆಗಿದ್ದಾರೆ. ಛಾಯಾ ಸ್ಲೋ ಲರ್ನರ್ಸ್ ಆಗಿದ್ದಾರೆ. ಸೊ ಇನ್ ದಟ್ ಕೇಸ್, ಆ ಕೇಸಲ್ಲಿ ಅಡ್ವಾನ್ಸ್ ಲರ್ನಿಂಗ್ ಸ್ಟ್ರಾಟಜಿ ಅವ್ರಿಗೆ ಯೂಸ್ ಮಾಡೋಕೆ ಬರಲ್ಲ. ಯಾಕಂತಂದ್ರೆ ನೀವು ಅವ್ರಿಗೋಸ್ಕರ ಆಕ್ಷನ್ ರಿಸರ್ಚ್ ಮಾಡಬೇಕು, ಎಲ್ಲಿ ಅವ್ರ ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ ನಂತರ ಅವರಿಗೆ ಒಂದು ಕಾನ್ಸೆಪ್ಟ್ ಮೇಲೆ ಮಾಸ್ಟರ್ ಲರ್ನಿಂಗ್ ಅನ್ನ ಯುಟಿಲೈಸ್ ಮಾಡಬಹುದು ಅಥವಾ ಬ್ರಾಂಚಿಂಗ್ ಪ್ರೋಗ್ರಾಮ್ ಅನ್ನ ಯುಟಿಲೈಸ್ ಮಾಡಬಹುದು. ಇದು ಅಡ್ವಾನ್ಸ್ ಲರ್ನಿಂಗ್ ಸ್ಟ್ರಾಟಜಿ ಯಾರಿಗಿದೆ ಅಂತಂದ್ರೆ ತುಂಬಾ ಇಂಟೆಲಿಜೆಂಟ್ ಮಕ್ಕಳಿಗೆ, ಹೈಲಿ ಟ್ಯಾಲೆಂಟೆಡ್ ಮಕ್ಕಳಿಗೆ ಈ ಟೆಕ್ನಾಲಜಿ ಯೂಸ್ ಮಾಡಬೇಕಾಗುತ್ತೆ, ಈ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ. ನಾಟ್ ಫಾರ್ ದಿ ಚಿಲ್ಡ್ರನ್. ಇವು ರೆಮಿಡಿಯಲ್ ಟೀಚಿಂಗ್, ಈ ಆಕ್ಷನ್ ರಿಸರ್ಚ್, ಮಾಸ್ಟರ್ ಲರ್ನಿಂಗ್ ಮತ್ತು ಬ್ರಾಂಚಿಂಗ್ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ಇಲ್ಲೇ ಇದೆ ನೋಡಿ, ಏನಿದೆ ಕ್ವಶನ್ ಅನ್ನ ನಾನು. ಓಕೆ, ಲೆಟ್ ಮಿ ಸಿ ದಟ್. ಕ್ವಶನ್ ಏನಿದೆ ತುಂಬಾ ಲೆಂದಿ ಆಗಿದೆ, ರೈಟ್? ಓಕೆ ನೋಡಿ, when students find it difficult ಅಂತ ಇದೆ. when students find it difficult to use, okay, question number 1, use and understand different tenses, what will be the remediation for the node. When students find it difficult to use, to understand different tense, what will be the remediation for them? ನೋಡಿ, ಕೆಲವು ವಿದ್ಯಾರ್ಥಿಗಳಿಗೆ ಟೆನ್ಸಸ್ ಯೂಸ್ ಮಾಡೋದು ವೆರಿ ಡಿಫಿಕಲ್ಟ್. ಅವ್ರಿಗೆ ಏನ್ ಮಾಡ್ತೀರಾ, ವಾಟ್ ವಿಲ್ ಯು ಡೂ ಅಂತ ಇಲ್ಲಿದೆ. ಅವ್ರಿಗೆ ಏನ್ ಮಾಡ್ತೀರಾ, ನಿಮ್ಮ ಸ್ಟ್ರಾಟಜಿ ಏನಿದೆ, ವಾಟ್ ಇಸ್ ಯುವರ್ ಸ್ಟ್ರಾಟಜಿ ಅನ್ನೋಂಥ ಪ್ರಶ್ನೆ ಇದೆ. ಪ್ರಶ್ನೆ ಸರಳವಾಗಿದೆ, ನೀವು ಯು ಕ್ಯಾನ್ ಟ್ಯಾಕಲ್ ಆನ್ ಯುವರ್ ಓನ್. ನೀವೇ ಇದನ್ನ ಟ್ಯಾಕಲ್ ಮಾಡಬಹುದು. ಓಕೆ, ಆಪ್ಷನ್ಸ್ ಕೂಡ ಇಲ್ಲಿದೆ ನೋಡಿ. ಏನಿದೆ, ಲರ್ನ್ ಅಟ್ ಹೋಮ್ ಬೈ ಅನ್ ಎಲ್ಡರ್. ಮನೇಲಿ ಹೋದ್ರಪ್ಪ ದೊಡ್ಡವ್ರ ಕೈಲಿ ಹೇಳಿಸ್ಕೊಳ್ರಿ ಅಂತ ಹೇಳ್ತಿರೋ, ಅಥವಾ ನೀವು ಏನಾದ್ರು ಸ್ಟ್ರಾಟಜಿನ ಯೂಸ್ ಮಾಡ್ತಿರೋ. ಎರಡನೇದು, ಫ್ರೇಮ್ ಸೆಂಟೆನ್ಸಸ್ ಆನ್ ಡಿಫ್ರೆಂಟ್ ಟೆನ್ಸಸ್. ಬೇರೆ ಬೇರೆ ಟೆನ್ಸಸ್ ಮೇಲೆ ನೀವೇ ಫ್ರೇಮ್ ಮಾಡ್ರಿ, ಅಂದ್ರೆ ಬೇರೆ ಬೇರೆ ಟೆನ್ಸ್ ಮೇಲೆ ನೀವೇ ಸೆಂಟೆನ್ಸ್ ಫ್ರೇಮ್ ಮಾಡಿ ಅಂತ ಹೇಳ್ತಿರೋ. ಲರ್ನ್ ದ ಟೆನ್ಸಸ್ ಟೇಬಲ್ ಬೈ ಹಾರ್ಟ್ ಟೇಬಲ್ ನ ಹಾರ್ಟ್ ಕಲಿಯಕ್ಕೆ ಹೇಳ್ತಿರೋ. ಟು ಬಿ ಗಿವನ್ ಸಫಿಸಿಯೆಂಟ್ ಪ್ರಾಕ್ಟೀಸ್ ಇನ್ ಯೂಸಿಂಗ್ ಟೆನ್ಸಸ್ ಇನ್ ಎ ಸೆಟ್ ಆಫ್ ಎಕ್ಸರ್ಸೈಸಸ್. ಟು ಬಿ ಗಿವನ್ ಸಫಿಸಿಯೆಂಟ್ ಪ್ರಾಕ್ಟೀಸ್, ಸಾಕಷ್ಟು ಪ್ರಾಕ್ಟೀಸ್ ಕೊಡಿಸ್ತೀರಾ ಯೂಸಿಂಗ್ ಟೆನ್ಸಸ್ ಇನ್ ಎ ಸೆಟ್ ಆಫ್ ಎಕ್ಸರ್ಸೈಸಸ್. ಒಂದೊಂದು ಟೆನ್ಸಸ್ ಅನ್ನ ಎಕ್ಸರ್ಸೈಸಸ್ ಅನ್ನು ಬಿಲ್ಡ್ ಮಾಡಿ, ಸೆಟ್ಗಳನ್ನ ಬಿಲ್ಡ್ ಮಾಡಿ ಅವ್ರು ಪ್ರಾಕ್ಟೀಸ್ ಮಾಡೋದು ಕೊಡ್ತಿರೋ. ಇನ್ನೊಂದು ಹೇಳ್ತೀನಿ, ಈಗ ನೆಕ್ಸ್ಟ್ GPS ಕ್ಲಾಸ್ಗಳಲ್ಲಿ ನಾವು ನಿಮಗೆ ಸೆಟಪ್ ಮಾಡೋರಿದ್ದೀವಿ. ಪ್ರತಿ ಒಂದು ಲೆಸನ್, ನೋಟ್ಸ್ ಹಾಗೆ ಎಕ್ಸರ್ಸೈಸಸ್ ಹೀಗೆ ಸೆಟಪ್ ಅನ್ನು ಮಾಡ್ತೀವಿ. ಇಟ್ ವಿಲ್ ಟೇಕ್ ಟೈಮ್ ಫಾರ್ ಅಸ್. ಇನ್ನು ಉಳಿದಂತ 3-4 ತಿಂಗಳಲ್ಲಿ ವಿ ಆರ್ ಗೋಯಿಂಗ್ ಟು ವರ್ಕ್ ಆನ್ ದಟ್. ಓಕೆ, ಹೀಗೆ ಇದರಲ್ಲಿ ಯಾವ ಸ್ಟ್ರಾಟಜಿನ ನೀವು ಯೂಸ್ ಮಾಡ್ತೀರಾ ಅನ್ನೋದನ್ನ ಬೇಗ ಆನ್ಸರ್ ಮಾಡಿ. ದಟ್ ವಿಲ್ ಬಿ ಅ ಗುಡ್ ಥಿಂಗ್ ಫಾರ್. ಓಕೆ, ಬೇಗ ಆನ್ಸರ್ ಮಾಡಿ. ಇದರಲ್ಲಿ ಯಾವುದು ನಿಮಗೆ ಈಸಿಯಾಗಿ ಕಂಡು ಬರುತ್ತೆ. ವಾಟ್ ವಿಲ್ ಬಿ ಯುವರ್ ಆನ್ಸರ್? ಯಾರೆಲ್ಲ ಆನ್ಸರ್ ಮಾಡಿದಿರಿ? ಓಕೆ, ಲೆಟ್ ಮಿ ಸಿ.
ಏನೆಲ್ಲ ಆನ್ಸರ್ ಇದೆ ನೋಡಿ ಸರ್. ಒಂದನೇದು ಫೋರ್ತ್. ಓಕೆ, ಇವತ್ತಿನ ಕ್ವಶನ್ ಟಫ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ಚೆನ್ನಾಗೇ ಇರುತ್ತೆ, ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಎಕ್ಸಾಮ್ ಹತ್ರ ಬಂದಾಗ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಾಮ್ ದೂರ ಇದ್ದಾಗ ಈಸಿ ಕ್ವಶನ್ಸ್ ಅಂತ ಅನಿಸ್ಬೋದು ಕೆಲವು ಟೈಮ್, ಹಾಗೂ ಇರುತ್ತೆ ಸ್ಟ್ರಾಟಜಿ, ಏನು ಮಾಡಕ್ ಬರಲ್ಲ. ಆದ್ರೆ ಇವತ್ತಿನ ಕ್ವಶನ್ಸ್ ನೀವು ಅಂದಂಗೆ ವೆರಿ ವೆರಿ ಟಫ್ ಇದೆ, ಆದರೆ ನಿಮಗೆ ಹೆಲ್ಪ್ಫುಲ್ ಇದೆ. ಓಕೆ ನೋಡಿ, ಈಗ ನೀವು ಎಲ್ಲರೂ ಆನ್ಸರ್ ಮಾಡ್ತಾ ಇದ್ರಿ, ಡಿಫ್ರೆಂಟ್ ಆನ್ಸರ್ ಕೊಡ್ತಿದ್ರಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕೆ ಏನು ಅಂತ ಹೇಳಬೇಕಾಗುತ್ತೆ. ಓಕೆ, ಅರುಣ್ ಕುಮಾರ್ ಉಪ್ಪಾರ್ ಹೇಳ್ತಾ ಇದ್ದಾರೆ ಟು ಬಿ ಗಿವನ್ ಸಫಿಸಿಯೆಂಟ್ ಪ್ರಾಕ್ಟೀಸ್ ಅಂತ ಅವ್ರು ಟೈಪ್ ಮಾಡಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದ್ರೆ ದಟ್ ಈಸ್ ದ ರೈಟ್ ಆನ್ಸರ್. ಏನು, ಇಫ್ ಯುವರ್ ಸ್ಟೂಡೆಂಟ್ಸ್ ಆರ್ ನಾಟ್ ಗುಡ್ ಎನಫ್, ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮ್ಮ ಮಕ್ಕಳು ಸರಿ ಇಲ್ಲ ಅಂದಾಗ ನೀವೇನು ಮಾಡಬೇಕು, ಸೆಟ್ ಆಫ್ ಎಕ್ಸರ್ಸೈಸಸ್ ನ ಬಿಲ್ಡ್ ಮಾಡಬೇಕು. ಫಸ್ಟ್ ಟೀಚ್ ದಮ್ ಕಾನ್ಸೆಪ್ಟ್, ಅವ್ರಿಗೆ ಟೀಚ್ ಮಾಡಿ ಕಾನ್ಸೆಪ್ಟ್ ಅನ್ನ. ಟೀಚ್ ಮಾಡಿ ಮೇಲೆ ಅವರಿಗೆ ಸೆಟ್ ಆಫ್ ಎಕ್ಸರ್ಸೈಸಸ್ ಮಾಡಿ. ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುವಂತ ಎಕ್ಸಾಂಪಲ್ಸ್ ಎಲ್ಲ ಒಂದ್ ಕಡೆ ಸೆಟ್ ಮಾಡಿ, ಅವಕ್ಕೆ ಎಕ್ಸರ್ಸೈಸಸ್ ಮಾಡಿ. ಮ್ಯಾಚ್ ದಿ ಫಾಲೋಯಿಂಗ್ ಬರಲಿ, ಫಿಲ್ಲಿಂಗ್ ದ ಬ್ಲಾಂಕ್ ಬರಲಿ, ಕಂಪ್ಲೀಟ್ ಮಾಡೋದಕ್ಕೆ ಬರಲಿ. ಜಸ್ಟ್ ಎ ಸೆಕೆಂಡ್, ಐ ವಿಲ್ ಟೇಕ್ ಅ ಕಾಲ್. ಹಲೋ, ಟೀ ತಗೊಂಡು. ಓಕೆ, ಓಕೆ ಸುನಿಲ್ ಅಣ್ಣ, ಥ್ಯಾಂಕ್ ಯು ಕಣ. ಓಕೆ, ಟು ಬಿ ಗಿವನ್ ಸಫಿಸಿಯೆಂಟ್ ಪ್ರಾಕ್ಟೀಸ್ ಅನ್ನು ಕೊಡಬೇಕಾಗತ್ತೆ. ಆ ನಂತರ ವೆನ್ ಯು ಗಿವ್ ಸಫಿಸಿಯೆಂಟ್ ಪ್ರಾಕ್ಟೀಸ್, ಆವಾಗ ಏನಾಗುತ್ತೆ, ಯೂಸಿಂಗ್ ಟೆನ್ಸಸ್ ಬೇರೆ ಟೆನ್ಸಸ್ ಅನ್ನ ಪ್ರಾಕ್ಟೀಸ್ ಕೊಟ್ಟಾಗ ನಿಮ್ ಓವರ್ ಆಲ್ ಐಡಿಯಾ ಬರುತ್ತೆ, ಮಕ್ಕಳಿಗೆ ಅವಾಗ್ಲೇ ಬರುತ್ತೆ. ಓಕೆ, ಟೇಬಲ್ ಕೊಟ್ಬಿಡ್ತಾರೆ. ಸಮ್ ಟೀಚರ್ಸ್ ಗಿವ್ ದ ಟೇಬಲ್ ಕೊಟ್ಟು ಗೋ ಅಂಡ್ ಲರ್ನ್ ದೆಮ್ ಅಂತಾರೆ, ಬಟ್ ಇಟ್ ವೋಂಟ್ ವರ್ಕ್. ನೀವು ಓಕೆ ಇಂಡಿವಿಜುವಲಿ ಪ್ರತಿಯೊಂದು ಟೆಸ್ಟ್, ಪ್ರತಿಯೊಂದು ಸೆಟ್ ಅನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ನೀವು ಮಾಡಬೇಕಾಗುತ್ತೆ. ಫ್ರೇಮ್ ಸೆಂಟೆನ್ಸ್ ಮಾಡಿ ಅಂತ ಇನ್ ದ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಏನಾಗುತ್ತೆ, ದೇ ಅಗೇನ್ ಮೇಕ್ ಮಿಸ್ಟೇಕ್ಸ್. ಹಾಗೆ ಲರ್ನ್ ಅಟ್ ಹೋಮ್ ಬೈ ಎಲ್ಡರ್ ಅಂತ ಹೇಳೋದು ಇಟ್ಸ್ ಎಸ್ಕೇಪಿಸಮ್ ಬೈ ದ ಟೀಚರ್. ರೆಸ್ಪಾನ್ಸಿಬಿಲಿಟಿನ ಬರ್ಡನಿಂಗ್ ಸಂಬಡಿ ವಿತ್ ಅವರ್ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಎ ಗುಡ್ ಐಡಿಯಾ. ಓಕೆ, ಮುಂದೋಗೋಣ, ನೋಡೋಣ. ಓಕೆ, ರೆಮಿಡಿಯಲ್ ಟೀಚಿಂಗ್ isn't reteaching, motivating, given after diagnostic test, both second and 3 ಅಂತ ಇದೆ. ಓಕೆ, ರೆಮಿಡಿಯಲ್ ಟೀಚಿಂಗ್ ಏನು, ಹೌದು, ವಾಟ್ ಇಸ್ ಇಟ್? ಬೇಗ ಆನ್ಸರ್ ಮಾಡಿ. ಆಪ್ಷನ್ 4. ಓಕೆ, ಲೆಟ್ಸ್ ಮೂವ್ ಆನ್. ಇಲ್ಲಿ ರೈಟ್ ಆನ್ಸರ್ ಹೇಳ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸೇ ದ ರೈಟ್ ಆನ್ಸರ್. ಯಾರೆಲ್ಲ ಬೋತ್ 2 and 10 ನೋಡಿ, ಮೋಟಿವೇಶನ್ ಅಲ್ಲ, ಇಟ್ಸ್ ನಾಟ್ ಎ ಮೋಟಿವೇಶನ್, ಇಟ್ಸ್ ನಾಟ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಮೇಲೆ ಕೊಡೋದು ನೋಡಿ, ಇಟ್ಸ್ ಗಿವನ್ ಆಫ್ಟರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ಕೊಳ್ಳಿ. ಹಾಗಲ್ಲ, ಇಟ್ಸ್ ಅ ರೀಟೀಚಿಂಗ್. ರೆಮಿಡಿಯಲ್ ಟೀಚಿಂಗ್ ಇಸ್ ಎ ನಥಿಂಗ್ ಬಟ್ ಇಟ್ಸ್ ಅ ರೀಟೀಚಿಂಗ್ ದ ಕಾನ್ಸೆಪ್ಟ್ಸ್ ದ ಸ್ಟೂಡೆಂಟ್ಸ್ ಡಿಡಂಟ್ ಲರ್ನ್. ಮಕ್ಕಳು ಕೈಲಾರದಂತ ಕಾನ್ಸೆಪ್ಟ್ಸ್ ಅನ್ನ, ದ ಸ್ಟೂಡೆಂಟ್ಸ್ who were unable to learn the concepts properly, you conduct remedial teaching in order to re-teach them and readdress the issues you have learned earlier. So that is the case, then the answer I am going to express that is the same thing. ನೋಡಮ್ಮ, ರೆಮಿಡಿಯಲ್ ಟೀಚಿಂಗ್ ಯಾವಾಗ ಮಾಡ್ತೀವಿ, ರೆಮಿಡಿಯಲ್ ಟೀಚಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ರೆಮಿಡಿಯಲ್ ಟೀಚ್ ಅಲ್ಲಿ ಮಕ್ಕಳು ಕಲೀಲಾರ, ಈಗ ನಾವು ಹೇಳ್ಕೊಟ್ಟ ಕಾನ್ಸೆಪ್ಟ್ ಅಲ್ಲಿ ಕಲೀಲಾರದ ಕಾನ್ಸೆಪ್ಟ್ ಅನ್ನೇ ನಾವು ಮತ್ತೊಮ್ಮೆ ಪಾಠ ಮಾಡ್ತೀವಿ. ಓಕೆ, ರೆಮಿಡಿಯಲ್ ಟೀಚಿಂಗ್ ಅಲ್ಲಿ ಬಹಳಷ್ಟು ಸ್ಟ್ರಾಟಜೀಸ್ ಇದೆ. ಅದರ ಮೂಲ ಉದ್ದೇಶ ಏನಿದೆ ಅಥವಾ ಮೂಲ ಅರ್ಥ ಏನಿದೆ, ರೀಟೀಚ್ ಅಂತಾನೆ. ಓಕೆ, ಪರಿಹಾರ ಬೋಧನೆ. ಐ ನೋ. ಓಕೆ, ಥ್ಯಾಂಕ್ ಯು ಅಡ್ಬೇಕು ಅವರೇ. ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಮೂವ್ ಆನ್ ಟು ನಾಟ್ ಏಕೆ ಬಂತು, isn't. ಸಾರಿ, ಐ ಡಿಡಂಟ್ ಗೆಟ್ ದ ಪಾಯಿಂಟ್. ಈ ನಾಟ್ ಏಕೆ ಬಂತು ಅಂತ, ನಾಟ್ ಏಕೆ ಬಂತು, ಯಾರು ಪದ್ಮಜಾ ಪಿ ಅವ್ರು ಹೇಳ್ತಾ ಇದ್ದಾರೆ. ವೆರಿ ಗುಡ್. ಆಕ್ಚುಲಿ ಐ ಗಾಟ್ ಇಟ್ ರಾಂಗ್ ಅನ್ಕೊಂಡಿದ್ದೀನಿ. ನೋಡಿ, ಇಟ್ಸ್ ಎ ಟೀಚಿಂಗ್, ನಾಟ್ ಎ ರೀಟೀಚಿಂಗ್. ರೆಮಿಡಿಯಲ್ ಟೀಚಿಂಗ್ isn't ರೀಟೀಚಿಂಗ್, it's a teaching.
ಡಯಾಗ್ನೋಸ್ಟಿಕ್ ಟೀಚಿಂಗ್ ಆಗುತ್ತೆ. ಇಲ್ಲಿ ನೆಗೆಟಿವ್ ನಾಟ್ ಅಂತ ಇದೆ, ಸಾರಿ ಐ ಡಿಡ್ಂಟ್ ಗೆಟ್ ದ ಪಾಯಿಂಟ್. ಇಲ್ಲಿ ರೀಟೀಚಿಂಗ್ ಅಲ್ಲ, ಅದು ಇಟ್ಸ್ ಎ ಟೀಚಿಂಗ್. ಓಕೆ, ಇಟ್ಸ್ ಎ ಟೀಚಿಂಗ್, ಡಯಾಗ್ನೋಸ್ಟಿಕ್ ಟೀಚಿಂಗ್ ಆಗುತ್ತೆ. ಎನಿವೇ ಆನ್ಸರ್ ಅದೇ ಆಗುತ್ತೆ, ಇಟ್ ವಿಲ್ ಸ್ಟೇ ಸೇಮ್. ಥ್ಯಾಂಕ್ ಯು ಪದ್ಮಜಾ ಫಾರ್ ಬ್ರಿಂಗಿಂಗ್ ಮೀ ಐಡಿಯಾ. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ರೆಮಿಡಿಯಲ್ ಟೀಚಿಂಗ್. ನೋಡಿ, ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ. ವಿ ಹ್ಯಾವ್ ಟು ಥಿಂಕ್ ಇನ್ ದಟ್ ವೇ. The main objective of remedial teaching in English language is to develop good habits, to solve educational difficulties, to remove pupils' weakness, none of the above anta ide. Okay, ಇಲ್ಲಿ ನೋಡಿ, ಥ್ಯಾಂಕ್ ಯು ಮಾ. ದ ಮೇನ್ ಆಬ್ಜೆಕ್ಟಿವ್, ಬಹಳ ಮುಖ್ಯ ಉದ್ದೇಶ ಏನಿರುತ್ತೆ ರೆಮಿಡಿಯಲ್ ಟೀಚಿಂಗ್ ಉದ್ದೇಶ ನೋಡಿ, ಒಂದೊಂದೇ ಕ್ಲಿಯರ್ ಆಗಲಿ. ಲೆಟ್ ಮೀ ಕ್ಲಿಯರ್. ಓಕೆ, ರೆಮಿಡಿಯಲ್ ಟೀಚಿಂಗ್ ಯಾಕೆ ಮಾಡ್ತಾರೆ? ವೈ ಡು ವಿ ಕಂಡಕ್ಟ್ ರೆಮಿಡಿಯಲ್ ಟೀಚಿಂಗ್ ಅಂತ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ಸೆಷನ್ ಫಾರ್ ಮೀ ಆಸ್ ವೆಲ್. ಯಾಕಂತಂದ್ರೆ ಕೆಲವು ಟೈಮ್ ಏನಾಗುತ್ತೆ, ವಿ ಓವರ್ ನೆಗ್ಲೆಕ್ಟ್ ದ ಥಿಂಗ್ಸ್. ಅದರಲ್ಲಿ ರೆಮಿಡಿಯಲ್ ಟೀಚಿಂಗ್ ಒಂದು. ಹಾಗಾಗಿ ನೋಡಿ, ರೆಮಿಡಿಯಲ್ ಟೀಚಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಟು ಸಾಲ್ವ್ ಎಜುಕೇಶನಲ್ ಡಿಫಿಕಲ್ಟೀಸ್ ಅಂಡ್ ಪ್ರಾಬ್ಲಮ್. ಮಕ್ಕಳಲ್ಲಿ ಏನ್ ಡಿಫಿಕಲ್ಟೀಸ್ ಇರುತ್ತೆ, ಅವುಗಳ ಪ್ರಾಬ್ಲಮ್ ಇರುತ್ತೆ, ಅವುಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಇರುವಂತ ಒಂದು ರೀತಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಮಕ್ಕಳು ಕಲ್ತಿಲ್ಲ ಅಂತಂದ್ರೆ ಟೀಚರ್ ಮಸ್ಟ್ ಅಂಡ್ ಶುಡ್ ರೆಮಿಡಿಯಲ್ ಟೀಚಿಂಗ್ ಮಾಡಿದ ರೆಕಾರ್ಡ್ಗಳನ್ನ ಬಿಲ್ಡ್ ಮಾಡಲೇಬೇಕಾಗತ್ತೆ ಮತ್ತು ಮಾಡಿ ತೋರಿಸಬೇಕಾಗತ್ತೆ. ಇದುವರೆಗೂ ಟೀಚರ್ಗೆ ನೀವು ರಿಸಲ್ಟ್ ಕೊಟ್ಟೇ ಬಿಡಬೇಕು ಅನ್ನುವಂತಹ ಬಂದಿರಲಿಲ್ಲ. 40% 50% ಓಕೆ ಅಂತ ಹೋಗ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಹಾಗಾಗಲ್ಲ, ಎಲ್ಲದನ್ನು ಪ್ರೊವೈಡ್ ಮಾಡ್ತಾರೆ. ಅವಾಗ ನೀವು ಪರ್ಫಾರ್ಮ್ ಮಾಡಿ ತೋರಿಸಲೇಬೇಕು. ಯಾವ ಮಗು ಕಲಿತಿಲ್ಲ ಅಂತಂದ್ರೂ ಕೂಡ ಯಾಕೆ ಕಲಿತಿಲ್ಲ ಅಂತ ಪ್ರಾಪರ್ ಆಗಿ ರೆಕಾರ್ಡ್ ಬಿಲ್ಡ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಈ ರೆಮಿಡಿಯಲ್ ಟೀಚಿಂಗ್ ನಿಮಗೆ ಹೆಲ್ಪಿಗೆ ಬರುತ್ತೆ. ಓಕೆ, ಇಲ್ಲಿ ಆನ್ಸರ್ ಯಾವಿದೆ ಅಂತಂದ್ರೆ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಹೋಗೋಣ. which of the following is the base of the remedial teaching? Remedial teaching na base ಯಾವುದು? What is the base? Self examination test. ಮಕ್ಕಳು ತಮಗೋಸ್ಕರ ತಾವೇ ಟೆಸ್ಟ್ ಮಾಡಬೇಕಾ? ಟೆಕ್ಸ್ಟ್ ಬುಕ್ ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂಡ್ ಆಪ್ಟಿಟ್ಯೂಡ್ ಟೆಸ್ಟ್. ಇದು ಬಹಳ ಈಸಿ ಹಿಟ್ ಇದೆ ಕ್ವೆಶ್ಚನ್. ಆನ್ಸರ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಇಲ್ಲಿ ಓಕೆ ಗೈಸ್, ಇಲ್ಲ ಆನ್ಸರ್ ಏನ್ ಹೇಳ್ತಿದ್ದಾರೆ, ಎಲ್ಲರೂ ಕೂಡ ಆಪ್ಷನ್ 3 ಹೇಳ್ತಿದ್ದಾರೆ. ಎಸ್, ರೆಮಿಡಿಯಲ್ ಟೆಸ್ಟ್ ಇಸ್ ಅ ಡಯಾಗ್ನೋಸ್ಟಿಕ್ ಟೆಸ್ಟ್. ಇದೊಂದು ನೈದಾನಿಕ ಪರೀಕ್ಷೆ ಇರುತ್ತೆ. ನೈದಾನಿಕ ಪರೀಕ್ಷೆಯನ್ನು ಕಲ್ತ್ಕೋಬೇಕಾಗತ್ತೆ. ನೈದಾನಿಕ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಕಾನ್ಸೆಪ್ಟ್ ಟೀಚ್ ಮಾಡುವ ಮೊದಲು ಅದರ ಮೊದಲು ಪ್ರೀ ಟೆಸ್ಟ್ ತಗೊಳ್ತಾರೆ. ಅದನ್ನ ಬ್ರಿಡ್ಜ್ ಕೋರ್ಸ್ ಅನ್ಕೊಳಕ್ ಹೋಗಬೇಡಿ. ಒಂದು ಬ್ರಿಡ್ಜ್ ಕೋರ್ಸ್ಗೆ ಇದಕ್ಕೆ ವ್ಯತ್ಯಾಸ ಅಂದ್ರೆ, ಬ್ರಿಡ್ಜ್ ಕೋರ್ಸ್ ಆ ವರ್ಷದ ಆರಂಭದಲ್ಲಿ ತಗೊಳ್ತೀವಿ. ಈ ನೈದಾನಿಕ ಪರೀಕ್ಷೆ ಏನಿರುತ್ತೆ ಅಂತಂದ್ರೆ, ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಟ್ ಇಲ್ಲ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಅದರ ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಟೆಸ್ಟ್ ತಗೊಂಡಿದ್ದನ್ನ ಅನಲೈಸ್ ಮಾಡಿ ಅದರಲ್ಲಿ ಯಾವೆಲ್ಲ ಡಿಫಿಕಲ್ಟ್ ಏರಿಯಾಸ್ ಮಗು ಆನ್ಸರ್ ಮಾಡ್ತಾ ಇಲ್ಲ, ಎಲ್ಲ ಮಕ್ಕಳು ಆನ್ಸರ್ ಮಾಡ್ತಾ ಇಲ್ಲ ಅಂತ ನೋಡ್ಕೊಂಡು ಅದಕ್ಕೆ ಒಂದು ಕ್ಲಾಸ್ ಅನ್ನ ಎಂಗೇಜ್ ಮಾಡ್ತಾರೆ. ಅದೇನಾಗುತ್ತೆ, ದಟ್ ಬಿಕಮ್ಸ್ ರೆಮಿಡಿಯಲ್ ಟೀಚಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ತಗೋಣ. ನೋಡಿ, ನಾನೊಂದು 10 ಕ್ವಶನ್ಸ್ ಅಷ್ಟೇ ತಗೊಳ್ತೀನಿ. 30 ಕ್ವಶನ್ಸ್ ಇದೆ. ಐ ಹ್ಯಾವ್ ಟು ಗೋ ಟು ಸ್ಕೂಲಿಗೆ ಹೋಗಬೇಕಾಗಿದೆ. ಸೊ ಇನ್ 10 ಮಿನಿಟ್ಸ್ ಅಷ್ಟೇ. ದ ಸಕ್ಸಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಡಿಪೆಂಡ್ಸ್ ಆನ್. ಸಕ್ಸಸ್ ಯಾರ ಮೇಲೆ ಇರುತ್ತೆ? ಯಾವಾಗ ಸಕ್ಸಸ್ ಯಾರ ಮೇಲೆ ಇರುತ್ತೆ? ನಾಲೆಜ್ ಆಫ್ ದ ರೂಲ್ಸ್ ಆಫ್ ದ ಲ್ಯಾಂಗ್ವೇಜ್. ಒಬ್ಬ ಟೀಚರ್ಗೆ ರೂಲ್ಸ್ ಆಫ್ ದ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಮಟೀರಿಯಲ್ಸ್ ಆಫ್ ರೆಮಿಡಿಯಲ್ ಟೀಚಿಂಗ್, ಅವ್ರ ಹತ್ರ ರೆಮಿಡಿಯಲ್ ಟೀಚಿಂಗ್ ಕಂಡಕ್ಟ್ ಮಾಡೋದಕ್ಕೆ ಮಟೀರಿಯಲ್ಸ್ ಬೇಕು. ಹಾಗೆ ಟೈಮ್ ಡಿವೋಟೆಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೈಮ್ ಡಿವೋಷನ್ ಬೇಕು. ದ ಐಡೆಂಟಿಫಿಕೇಶನ್ ಆಫ್ ಕಾಸಸ್ ಆಫ್ ದ ಪ್ರಾಬ್ಲಮ್ಸ್ ಎಲ್ಲಿದೆ, ಅವಳ ಮೂಲ ಎಲ್ಲಿದೆ ಅನ್ನೋದನ್ನ ತಿಳ್ಕೋಬೇಕು. ಹೀಗಿದೆ ಆಪ್ಷನ್ಸ್. ಓಕೆ, ಆಪ್ಷನ್ 3 ಹೇಳ್ತಾರೆ, ಟೈಮ್ ಡಿವೋಟೆಡ್ ಟು ಸಾಲ್ವ್ ದ ಪ್ರಾಬ್ಲಮ್. ರೈಟ್, ನೋಡೋಣ. ನೋಡಿ, ನೀವು ಹೇಳ್ತಾರೆ ಸರಿ ಇದೆ, ಟೈಮ್ ಡಿವೋಷನ್ ಬಹಳನೇ ಮುಖ್ಯ. ಬಟ್ ಟೈಮ್ ಡಿವೋಷನ್ ಇಸ್ ನಾಟ್ ದ ರೈಟ್ ಥಿಂಗ್. ಅದೇ ಟೈಮ್ ಡಿವೋಷನ್ ಏನು ಅಲ್ಲ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಿದೆ ಅಂತಂದ್ರೆ, ಸಕ್ಸಸ್ ಡಿಪೆಂಡ್ಸ್ ಆನ್ ದ ಐಡೆಂಟಿಫಿಕೇಶನ್ ಆಫ್ ದ ಕಾಸಸ್ ಆಫ್ ದ ಪ್ರಾಬ್ಲಮ್ ನ ಮೂಲ ತಿಳ್ಕೋಬೇಕು ಟೀಚರ್. ಈ ಮಕ್ಕಳ ಪ್ರಾಬ್ಲಮ್ ಎಲ್ಲಿದೆ ಅನ್ನೋದ್ರ ಮೂಲ ತಿಳ್ಕೋಬೇಕು. ರೈಟಿಂಗ್ ಅಲ್ಲಿ ಪ್ರಾಬ್ಲಮ್ಸ್ ಇದೆಯೋ, ಗ್ರಾಮರ್ ಅಲ್ಲಿ ಇದೆಯೋ, ಅಥವಾ ಅವರ ಯಾವ ಗ್ರಾಮರ್ ಅಲ್ಲಿ ಯಾವ ಐಟಮ್ ಅಲ್ಲಿ ಇದೆ, ಇದು ಕೂಡ ತಿಳ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ,
ಕ್ವಶನ್ ತುಂಬಾ ನೋಡಿ, ದ ಕರೆಕ್ಟ್ ಆರ್ಡರ್ ಫಾರ್ ದ ಪ್ರೋಸೆಸ್ ಆಫ್ ರೆಮಿಡಿಯಲ್ ಟೀಚಿಂಗ್. ಸೂಪರ್ ಕ್ವಶನ್. ಒಂದು ಕರೆಕ್ಟ್ ಆರ್ಡರ್ ಯಾವ್ದಿದೆ? ವಾಟ್ ಇಸ್ ದ ಕರೆಕ್ಟ್ ಆರ್ಡರ್ ಅಂತ ಇದೆ. ರೆಮಿಡಿಯಲ್ ಟೀಚಿಂಗ್ ನ ಆರ್ಡರ್: ಅಡಾಪ್ಟಿಂಗ್ ದ ಕರಿಕ್ಯುಲಮ್, ಆರ್ಗನೈಸಿಂಗ್ ದ ಟೀಚಿಂಗ್ ಮಟೀರಿಯಲ್, setting teaching objectives, collecting and preparing the support materials, choosing the appropriate teaching strategies. ಇದು ಬಹಳ ಇದೆ. 5 ಆಪ್ಷನ್ಸ್ ಇದೆ ನೋಡಿ. ಕರೆಕ್ಟ್ ಆರ್ಡರ್ ನೋಡಬೇಕು. ಯು ಹ್ಯಾವ್ ಟು ಸಿ ದ ಕರೆಕ್ಟ್ ಆರ್ಡರ್. ಇಲ್ಲಿ ಕರೆಕ್ಟ್ ಆರ್ಡರ್ ನೋಡಿದಾಗ ನಿಮಗೆ ಏನು ಬರುತ್ತೆ ಐಡಿಯಾ, ಬೇಗ ಆನ್ಸರ್ ಮಾಡಿ. ಇಲ್ಲಿ ನೀವು ಕೆಳಗಡೆ ಏನಿದೆ, ಯು ಹ್ಯಾವ್ ಟು ಚೂಸ್ ದ ಆಪ್ಷನ್ಸ್ ಆಸ್ ವೆಲ್. ಇಲ್ಲಿರುವಂತ ಆಪ್ಷನ್ಸ್ ಅನ್ನು ಚೂಸ್ ಕೂಡ ಮಾಡಬೇಕು. ನೋಡಿ, ಯಾವಾಗಲೂ ಹೇಳ್ತೀವಿ, ನಾವು ಏನೇ ಮಾಡಿದ್ರು ಕೂಡ ನೋಡಿ, ನಾವು ಏನೇ ಮಾಡಲಿ, ವಾಟ್ ಎವರ್ ವಿ ಡೂ, ನಾವು ಯಾವಾಗಲೂ ನಮ್ಮ ಕೆಲಸಕ್ಕೆ ಏನು ಮಾಡಬೇಕು, ಆಬ್ಜೆಕ್ಟಿವ್ಸ್ ಅನ್ನ ನಾವು ಚೂಸ್ ಮಾಡಬೇಕು. ಆಬ್ಜೆಕ್ಟಿವ್ಸ್ ಸರಿ, ಜಸ್ಟ್ ಸೆಕೆಂಡ್ ನೋಡಿ, ನಾ ಇಲ್ಲಿ ಹೇಳ್ತೀನಿ. ಯಾವಾಗಲೂ ನಾವು ಆಬ್ಜೆಕ್ಟಿವ್ಸ್ ಏನ್ ಮಾಡಬೇಕು, ಯಾವಾಗಲೂ ಸೆಟ್ ಮಾಡಬೇಕು. ನಾವು ಯಾವುದೇ ಟೀಚಿಂಗ್ ಮಾಡಲಿ, setting objectives is our first way. Teachers ಅನ್ಕೊಳ್ತಾರೆ, they never go and imagine. Some teachers they never imagine. Setting objectives is nothing for them. ಇವತ್ತು ಪಾಠ ಮಾಡಕ್ ಹೊರಟಿದೀವಿ, ಏನ್ ಕಲ್ಸಕ್ ಹೊರಟಿದೀವಿ ಅನ್ನೋದನ್ನ they never think. Some of them, not all of them. All of them ಹಂಗಾಗಿದ್ರೆ ಇಡೀ ಇಲ್ಲಿ ಸೈಂಟಿಸ್ಟು, ಡಾಕ್ಟರ್ಸು, ಇಂಥ ದೊಡ್ಡ ದೊಡ್ಡ ಇಂಜಿನಿಯರ್ಸು ನಾವು ಬಿಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಸಮ್ ಆಫ್ ದೆಮ್ ದೇ ನೆವರ್ ವರಿ ಅಬೌಟ್ ಆಬ್ಜೆಕ್ಟಿವ್ಸ್, ಬಟ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಹಾಗೆ ಸೆಕೆಂಡ್ ಸ್ಟೆಪ್ ಏನು, ಅಡಾಪ್ಟಿಂಗ್ ದ ಕರಿಕ್ಯುಲಮ್. ನಮ್ಗೆ ಏನ್ ಬೇಕು ಇದು ಫಸ್ಟ್ ಆಗುತ್ತೆ. ಓಕೆ, ಹೌದಾ, ಇದು ಫಸ್ಟ್ ಆಗುತ್ತೆ. ಸೆಕೆಂಡ್ ಏನು, ಅಡಾಪ್ಟಿಂಗ್ ದ ಕರಿಕ್ಯುಲಮ್. ನಮ್ಗೆ ಏನ್ ಬೇಕು, ಆಬ್ಜೆಕ್ಟಿವ್ಸ್ ತಕ್ಕಂತ ಕರಿಕ್ಯುಲಮ್ ಬಿಲ್ಡ್ ಮಾಡಬೇಕು. ನಂತರ ಏನು, ಆರ್ಗನೈಸಿಂಗ್ ದ ಟೀಚಿಂಗ್ ಮಟೀರಿಯಲ್ಸ್. ನಮಗೆ ಟೀಚಿಂಗ್ ಮಟೀರಿಯಲ್ಸ್ ಏನ್ ಬೇಕು ಅದನ್ನ ಆರ್ಗನೈಸ್ ಮಾಡಬೇಕು. ಓಕೆ, ಹಾಗೇನೆ ಕಲೆಕ್ಟಿಂಗ್ ದ, ನೆಕ್ಸ್ಟ್ ಏನ್ ಬರುತ್ತೆ, ಚೂಸಿಂಗ್ ದ ಅಪ್ರಾಪರ್ ಟೀಚಿಂಗ್. ನಾವು ಸ್ಟ್ರಾಟಜೀಸ್ ಮಾಡ್ಬೇಕು. ಏನ್ ಬಳಸಿ ನಾವು ಪಾಠ ಮಾಡ್ಬೇಕಪ್ಪ, ಯಾವ ಸ್ಟ್ರಾಟಜಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅದು ನೋಡ್ಬೇಕು. ಕೊನೆಯದಾಗಿ ನಮಗೆ ಸಪೋರ್ಟಿಂಗ್ ಮಟೀರಿಯಲ್ಸ್ ಅನ್ನ, ಇದು 4ನೇದಾಗುತ್ತೆ, ಇದು ಕೊನೆಯದು 5ನೇದಾಗುತ್ತೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಯಾವ್ದಾಗುತ್ತೆ, ಫಸ್ಟ್ ನಾನು ಹೇಳಿದೆ, ಫಸ್ಟ್ ಐಟಮ್ ಯಾವ್ದು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಇದು ಫಸ್ಟ್ ಆಗುತ್ತೆ. ಅಂದ್ರೆ 3ನೇ ಆಪ್ಷನ್ ಫಸ್ಟ್ ಇರೋದು ಯಾವ್ದಿದೆ, ಲೆಟ್ಸ್ ಸಿ. ನೋಡಿ, 3ನೇ ಆಪ್ಷನ್ ಫಸ್ಟ್ ಇರೋದು, ಇದರಲ್ಲಿ ಒಂದೇ ಒಂದಿದೆ, ಫಸ್ಟ್ ಒನ್. ಇಷ್ಟೆಲ್ಲ ಬೇಕಾಗಲ್ಲ, ತಟ್ ಅಂತ ನೀವು ಗುರುತಿಸಬಹುದು. ದಟ್ ಈಸ್ ದ ಆನ್ಸರ್. ಯಾರೆಲ್ಲ ಫಸ್ಟ್ ಅಂತ ಹೇಳಿದಿರಿ? ಓಕೆ, ಮೋಸ್ಟ್ ಆಫ್ ಯು ಹ್ಯಾವ್ ಡನ್. ಓಕೆ, ಐ ಥಿಂಕ್ ಐ ಹ್ಯಾವ್ ವೇಸ್ಟೆಡ್ ಮೈ ಟೈಮ್ ಆನ್ ದಿಸ್. ಓಕೆ, ಎಲ್ಲರೂ ಸರಿಯಾಗಿ ಉತ್ತರ ಹೇಳಿದ್ದೀರಿ. ಆಬ್ಜೆಕ್ಟಿವ್ಸ್ ಸೆಟ್ ಮಾಡಬೇಕು, ಕರಿಕ್ಯುಲಮ್ ನ ಫ್ರೇಮ್ ಔಟ್ ಮಾಡ್ಕೋಬೇಕು. ಆ ನಂತರ ನಮಗೆ ಏನ್ ಮಾಡ್ಬೇಕಾಗತ್ತೆ, ಸ್ಟ್ರಾಟಜೀಸ್ ನ, ಟೀಚಿಂಗ್ ಮಟೀರಿಯಲ್ಸ್ ಸ್ಟ್ರಾಟಜೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಟೀಚಿಂಗ್ ಮಟೀರಿಯಲ್ಸ್ ಹಾಗೇನೆ ಹೀಗೆ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇನ್ನು 2 ಕ್ವಶನ್ ತೆಗೆದುಕೊಳ್ತೀನಿ. ಮಿಸ್ಟೇಕ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಶುಡ್ ಬಿ ಟೇಕನ್ ಸೀರಿಯಸ್ಲಿ, ಎಲಿಮಿನೇಟೆಡ್ ಆಸ್ ಅರ್ಲಿ ಆಸ್ ಪಾಸಿಬಲ್, ಇಗ್ನೋರ್ಡ್, ಡಿಸ್ಕಸ್ಡ್ ವಿತ್ ಪೇರೆಂಟ್ಸ್. ನೋಡಿ, ಒಬ್ಬ ಮಗುವಿನಲ್ಲಿ ಲ್ಯಾಂಗ್ವೇಜ್ ಮಿಸ್ಟೇಕ್ಸ್ ಇದೆ, ಏನ್ ಮಾಡ್ತೀರಾ? ನೋಡಿ, ಕರೆಕ್ಟ್ ಆನ್ಸರ್ ಮಾಡ್ಬೇಕು ನೀವು. ನೋಡಿ, ತಪ್ಪುಗಳು ಒಳಗಡೆ ಬಂದಿದೆ, ಮಗುವಿನಲ್ಲಿ ತಪ್ಪುಗಳು ಬಂದಿದೆ ಅಂತಂದ್ರೆ ವಾಟ್ ವಿಲ್ ಯು ಡೂ? ಏನ್ ಮಾಡ್ತೀರಾ? ತುಂಬಾ ಸೀರಿಯಸ್ ತಗೊಂಡು ಆ ಮಗುವಿಗೆ ಪನಿಷ್ಮೆಂಟ್ ಅಥವಾ ಟೀಚಿಂಗ್ ಏನಾದ್ರು ಮಾಡ್ತೀರಾ? ಅಥವಾ ಅವನ್ನ ಆದಷ್ಟು ಬೇಗ ಎಲಿಮಿನೇಟ್ ಮಾಡಿದ್ರೆ ಓಕೆ ಅಂತೀರಾ? ಅಥವಾ ಅವನ್ನ ಇಗ್ನೋರ್ ಮಾಡ್ತಿರೋ, ಡಿಸ್ಕಸ್ ಮಾಡ್ತಿರೋ? ರೈಟ್ ಆನ್ಸರ್ ಇಲ್ಲಿ ಯಾವುದು ಅಂತಂದ್ರೆ, ಹಿಯರ್ ಯು ಹ್ಯಾವ್ ಟು ಎಲಿಮಿನೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಬೇಗ ಅವನ್ನ ಎಲಿಮಿನೇಟ್ ಮಾಡಬೇಕು. ಯಾವಾಗ ಎಲಿಮಿನೇಟ್ ಮಾಡ್ತಿರೋ, ಎಲಿಮಿನೇಟ್ ಮಾಡಿದಾಗ ಏನಾಗುತ್ತೆ, ದಟ್ ವಿಲ್ ಹೆಲ್ಪ್ ಯು. ಎಲಿಮಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಲ್ಯಾಂಗ್ವೇಜ್ ಅಂದ್ರೆ ಇಟ್ಸ್ ಎನ್ ಹ್ಯಾಬಿಟ್ ಫಾರ್ಮೇಶನ್. ಹ್ಯಾಬಿಟ್ ಫಾರ್ಮೇಶನ್ ಆದ್ಮೇಲೆ ಆ ಹ್ಯಾಬಿಟ್ ಅನ್ನು ತೆಗೆದು ಹಾಕೋದು ವೆರಿ ಡಿಫಿಕಲ್ಟ್ ಫಾರ್ ಅ ಟೀಚರ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಐಡೆಂಟಿಫೈ ಇಟ್ and you try to remove it as early as possible. Okay, next question order. Remedial teacher must cooperate to seek for professional support or dash a view to helping pupils to solve their problems.
ನೋಡಿ ಇಲ್ಲಿ ಏನಿದೆ ಕ್ವಶನ್, ನಾನು ನಿಮ್ಮ ಕ್ವಶನ್ ಮೇಲೆ ತರ್ತೇನೆ ನೋಡಿ. ಆ ರೆಮಿಡಿಯಲ್ ಟೀಚರ್ ಅಂದ್ರೆ ರೆಮಿಡಿಯಲ್ ಟೀಚಿಂಗ್ ಮಾಡುವಂತ ಟೀಚರ್ ಕೋಆಪರೇಷನ್ ಅನ್ನ ಇನ್ನೊಬ್ಬರಿಂದ ಸಹಾಯ ಪಡಿಬೇಕಾಗತ್ತೆ, ಪ್ರೊಫೆಷನಲ್ ಸಪೋರ್ಟ್ ಬೇಕಾಗುತ್ತೆ. ಪ್ರೊಫೆಷನಲ್ ಸಪೋರ್ಟ್ ಅಂದ್ರೆ ಅವ್ರ ಕಲಿಗೆ ಪ್ರೊಫೆಷನಲ್ ಇರ್ತಾರೆ, ಅವ್ರ ಸಪೋರ್ಟ್ ತಗೋಬೇಕಾಗತ್ತೆ. ಆ ವ್ಯೂ ಟು ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಸಾಲ್ವ್ ದರ್ ಪ್ರಾಬ್ಲಮ್. ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಹಾಗಾದ್ರೆ ಯಾರು ಹೆಲ್ಪ್ ತಗೋಬೇಕು? ರಿಲೇಟೆಡ್ ಪ್ರೊಫೆಷನಲ್ಸ್, ಸ್ಟ್ರಿಕ್ಟ್ ಟ್ಯೂಟರ್ಸ್, ಇಂಗ್ಲಿಷ್ ಎಕ್ಸ್ಪರ್ಟ್ಸ್, ರಿಲೇಟೆಡ್ ಬುಕ್ ರೈಟರ್ಸ್. ನಾವು ಬುಕ್ ರೈಟರ್ಸ್ ತಗೊಳ್ತೀರಾ, ಇಂಗ್ಲಿಷ್ ಎಕ್ಸ್ಪರ್ಟ್ ತಗೊಳ್ತೀರಾ, ಸ್ಟ್ರಿಕ್ಟ್ ಟ್ಯೂಟರ್ಸ್, ಟ್ಯೂಟರ್ಸ್ ಅಂದ್ರೆ ಟ್ಯೂಷನ್ ಮಾಡೋರು ತಗೊಳ್ತೀರಾ. ಇಲ್ಲಿ ಟ್ಯೂಷನ್ಸ್ ಮಾಡೋರು ಆಗ್ತಾರೆ, ಹಾಗೆ ಟೀಚಿಂಗ್ ಮಾಡೋರು ಅಂತ ಆಗ್ತಾರೆ. ಪ್ರೊಫೆಷನಲ್ಸ್ ತಗೊಳ್ತೀರಾ. ಯಾವ್ದು ಸರಿಯಾದ ಆನ್ಸರ್? ಓಕೆ, ಇಲ್ಲಿ ಡಿಫ್ರೆಂಟ್ ಆನ್ಸರ್ ಕೊಡ್ತಾ ಇದ್ದೀರಪ್ಪ. ನನಗೆ ಗೊತ್ತಿರೋ ಹಾಗೆ ಈ ಎಲ್ಲರೂ ಕೂಡ ಇಂಪಾರ್ಟೆಂಟ್. ಓ ಸಾರಿ ಸರ್, ಇಲ್ಲಿ ಎವ್ರಿಬಡಿ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್. ಎಲ್ಲರಿಗೂ ಒಂದು ರೋಲ್ ಇರುತ್ತೆ. ಸರ್ ಆನ್ಸರ್ ಎ ಹೇಳ್ತಾ ಇದ್ದೀರಾ. ಮೋಸ್ಟ್ ಆಫ್ ಯು ಆರ್ ಸೇಯಿಂಗ್ ಆನ್ಸರ್ ಎ. ನೀವು ಹೇಗೆ ತಪ್ಪಾಗ ಸಾಧ್ಯ? ಯು ಕಾಂಟ್ ಬಿ ರಾಂಗ್ ಅಟ್ ಎನಿ ಟೈಮ್. ಓಕೆ, ಹಾಗಾಗಿ ಹೇಳ್ತೀನಿ ಹಿಯರ್ ರೈಟ್ ಆನ್ಸರ್ ರಿಲೇಟೆಡ್ ಪ್ರೊಫೆಷನಲ್ಸ್. ಆ ವೃತ್ತಿಗೆ ಸಂಬಂಧಪಟ್ಟಂತ ಪ್ರೊಫೆಷನಲ್ಸ್ ಅನ್ನ ನೀವೇನ್ ಮಾಡ್ಬೋದು? ತಗೋಬಹುದು. ಯಾಕಂದ್ರೆ ಆಲ್ ಬುಕ್ ರೈಟರ್ಸ್ ಆರ್ ಗುಡ್ ಸ್ಪೀಕರ್ಸ್ ಆರ್ ಟೀಚರ್ಸ್ ಅನ್ಕೊಳಕ್ ಬರಲ್ಲ. ಪುಸ್ತಕ ಪ್ರಕಾಶಕರೆಲ್ಲ ಏನಾಗಲ್ಲ, ಅವರ ಏನಾಗಲ್ಲ ರೈಟರ್ಸ್ ಅಲ್ಲ, ಆ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋ ಶಕ್ತಿ ಇರ್ಬೋದು, ಇಲ್ಲದೆ ಇರ್ಬೋದು. ಹೌದಾ? ಇಂಗ್ಲಿಷ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ. ಇಂಗ್ಲಿಷ್ ಎಕ್ಸ್ಪರ್ಟ್ಸ್ ಅನ್ನೋದಕ್ಕಿಂತ ಈ ರಿಲೇಟೆಡ್ ಪ್ರೊಫೆಷನಲ್ಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಬರ್ತಾರೆ, ಈ ರೈಟರ್ಸ್ ಬರ್ತಾರೆ, ಈ ಟ್ಯೂಟರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾರು ಆ ರೆಮಿಡಿಯಲ್ ಟೀಚಿಂಗ್ ಮಾಡೋದಕ್ಕೆ ಸಹಾಯ ಮಾಡಬಹುದು, ಪ್ರೊಫೆಷನಲ್ ಇರ್ತಾರೆ, ಅವರೆಲ್ಲ ಅದರೊಳಗೆ ಬರ್ತಾರೆ. ಸೊ ಇದು ಕಾಂಪ್ರಿಹೆನ್ಸಿವ್ ಆನ್ಸರ್ ಇದೆ. ಓಕೆ, ಲಾಸ್ಟ್ ಕ್ವಶನ್ ಇವತ್ತಿನ ಸೆಷನ್ ಲಾಸ್ಟ್ ಕ್ವಶನ್ ತಗೊಳ್ತಾ ಇದೀನಿ. ಅಫೆಕ್ಟಿವ್ ಫ್ಯಾಕ್ಟರ್ಸ್ ಇನ್ ಮೋಟಿವೇಶನ್ ಆರ್ ಲೈಕ್ ಟು ಪುಪಿಲ್ಸ್ ಅಂತ. ಅಫೆಕ್ಟಿವ್ ಫ್ಯಾಕ್ಟರ್ಸ್ ಇನ್ ಮೋಟಿವೇಶನ್ ಆರ್ ಲೈಕ್ ಟು ಪೀಪಲ್. ನೋಡಿ, ಅಫೆಕ್ಟಿವ್ ಫ್ಯಾಕ್ಟರ್ಸ್ ಮಕ್ಕಳನ್ನ ಪ್ರಭಾವಿಸುವ ಅಂತ ಅಂಶಗಳು, ಅದರಲ್ಲೂ ಕೂಡ ಅವರ ಮೋಟಿವೇಶನ್ಗೆ ಸಂಬಂಧಪಟ್ಟಂಗೆ ಅವುಗಳು ಏನ್ ಮಾಡ್ತವೆ? ಮಕ್ಕಳಿಗೆ ಮಕ್ಕಳ ಓನ್ ಪರ್ಸೆಪ್ಷನ್ಸ್ ಆಫ್ ದೇರ್ ಎಬಿಲಿಟಿ, ಮಕ್ಕಳ ಸ್ವಶಕ್ತಿಯನ್ನ ಅವರಿಗೆ ಹೆಲ್ಪ್ ಮಾಡುತ್ತೆ, ಸ್ವಶಕ್ತಿಯನ್ನು ಗುರುಸೋದಕ್ಕೆ. ಸರ್ವೈವಲ್ ಅಂಡ್ ಸೇಫ್ಟಿ ನೀಡ್ಸ್ ಅನ್ನ ಅವಕ್ಕೆ ಟೀಚ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಸಕ್ಸಸ್ ಅಂಡ್ ಫೇಲ್ಯೂರ್ಸ್, ಮಕ್ಕಳಿಗೆ ಸೋಲು ಗೆಲುವುಗಳ ಒಂದು ತಿಳುವಳಿಕೆ ಬರುತ್ತೆ. ಎಬಿಲಿಟಿ ಟು ಕಂಪ್ಲೀಟ್ ಆ ಲ್ಯಾಂಗ್ವೇಜ್ ಟಾಸ್ಕ್, ಒಂದು ಲ್ಯಾಂಗ್ವೇಜ್ ಟಾಸ್ಕ್ ಅನ್ನ, ಒಂದು ಲ್ಯಾಂಗ್ವೇಜ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವರಿಗೆ ಶಕ್ತಿಯನ್ನು ನೀಡುತ್ತೆ. ಯಾವ ಸರಿಯಾದ ಆನ್ಸರ್? ಲಾಸ್ಟ್ ಕ್ವಶನ್ ಇವತ್ತಿನ ಸೆಷನ್ ನಲ್ಲಿ ನೋಡಿ. ಅಫೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಇದೆ. ಅಫೆಕ್ಟಿವ್ ಫ್ಯಾಕ್ಟರ್ಸ್, ಅಫೆಕ್ಟಿವ್ ಅಂತಂದ್ರೆ ಅವರ ಮಾನಸಿಕ ಶಕ್ತಿಗೆ ಸಂಬಂಧಪಟ್ಟಂತ ವಿಚಾರ. ಇಲ್ಲಿ ಅವರ ಮಾನಸಿಕ ಶಕ್ತಿ ಬಗ್ಗೆ ಇರುವಂತದ್ದು ಯಾವುದು? ಅಫೆಕ್ಟಿವ್. ಅಫೆಕ್ಟಿವ್ ಅಂದಾಗ ಅವರ ಮಾನಸಿಕ ಸೈಕಾಲಜಿ ಬಗ್ಗೆ, ಅವರ ಸೈಕಾಲಜಿಕಲ್ ನೀಡ್ಸ್ ಬಗ್ಗೆ ಇರುತ್ತೆ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ನಾನು ಜಾಸ್ತಿ ಮಾಡಲ್ಲ. ಇಲ್ಲಿ ಯಾರೆಲ್ಲ ಆಪ್ಷನ್ ಸಿ ಅಂತ ಹೇಳಿದಿರಿ, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದೇನ್ ಮಾಡುತ್ತೆ? ಅಫೆಕ್ಟಿವ್ ಮೋಟರ್ಸ್ ಬಗ್ಗೆ, ಅಫೆಕ್ಟಿವ್ ಫ್ಯಾಕ್ಟರ್ಸ್ ಬಗ್ಗೆ ನೀವು ಅವರನ್ನ ನೋಡಿ. ಅಫೆಕ್ಟಿವ್ ಫ್ಯಾಕ್ಟರ್ಸ್ ಇನ್ ಮೋಟಿವೇಶನ್, ಈ ಪದ ಸಾಕು ನಿಮಗೆ, ಮೋಟಿವೇಶನ್ ಪದ ಸಾಕು. ಇದಕ್ಕೆ ಈಜಿಯಾಗಿ ಉತ್ತರನ ನೀವು ಹುಡುಕ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಸಕ್ಸಸ್ ಅಂಡ್ ಫೇಲ್ಯೂರ್ಸ್ ಈಸ್ ವೆರಿ ವೆರಿ ಪ್ರಾಮಿನೆಂಟ್. ಈ ಕ್ವಶನ್ ಸಂಬಂಧಪಟ್ಟಂಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ರೈಟ್ ಆನ್ಸರ್. ಓಕೆ, ಎನಿವೆ ಐ ಆಮ್ ಇನ್ ಹರಿ, ಅವಸರದಲ್ಲಿ ಇದ್ದೀನಿ. ಐ ಕುಡಂಟ್ ಎಕ್ಸ್ಪ್ಲೇನ್ ಬೆಟರ್ ಅಂತ ಅನ್ಕೊಂಡಿದ್ದೀನಿ. ವಾಟ್ ಐ ಕ್ಯಾನ್ ಡೂ, ನಾನು ಮಾಡೋದಕ್ಕಿಂತ ಸ್ವಲ್ಪ ಬಿಲೋ ಇವತ್ತು ಕ್ಲಾಸನ್ನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಐ ಡಿಡೆಂಟ್ ಹ್ಯಾವ್ ದ ಸಫಿಷಿಯಂಟ್ ಟೈಮ್ ಸಿಕ್ಕಿಲ್ಲ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಥ್ಯಾಂಕ್ ಯು ಮಾ. Tomorrow I am going to engage the class again. Okay, thank you one and all.